नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् सृष्टिस्थित्यप्ययेह नियतिदुषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओं स्वस्त्यस्तु सताम् ಪರೀಕ್ಷಿತ ಮಹಾರಾಜರ ಪ್ರಶ್ನೆ. ಪರೀಕ್ಷಿತ ಮಹಾರಾಜರ ಪ್ರಶ್ನೆಗೆ ಶುಕ ಮಹಾಮುನಿಗಳು ಕೊಡ್ತಾ ಇರುವಂತಹ ಉತ್ತರ ತುಂಬಾ ಸುಂದರವಾದದ್ದು. ಪ್ರಮೇಯಗಳನ್ನ ತಿಳ್ಕೊಳ್ಬೇಕು ಅಂತ ಯಾರಿಗ ಆಸೆ ಇದೆ ಅವರಿಗೊಂಥರ ಪಂಚಭಕ್ಷ ಪರಮಾನ್ನದ ಊಟ ಇದೆ ಸೃಷ್ಟಿಗೀತ. ತುಂಬಾ ಸುಂದರವಾಗಿ ತತ್ವಗಳ ನಿರೂಪಣೆಯನ್ನು ಮಾಡ್ತಾರೆ. ವೇದಗಳ ಪ್ರವೃತ್ತಿ ಹೇಗೆ, ಪ್ರಳಯ ಕಾಲದಲ್ಲಿ ಅದಕ್ಕೆ ಪ್ರವೃತ್ತಿ ಹೇಗೆ, ಸೃಷ್ಟಿಕಾಲದಲ್ಲಿ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡ್ತಾರೆ. ಸೃಷ್ಟಿಕಾಲದಲ್ಲಿ ಬುದ್ಧಿ, ಇಂದ್ರಿಯ, ಮನಸ್ಸು, ಪ್ರಾಣಗಳ ಮೂಲಕ ಭಗವಂತನ ಅನುಗ್ರಹ ರೂಪಕವಾದ ಮೋಕ್ಷವನ್ನ ಪಡಿಲಿಕ್ಕಾಗಿ ತತ್ವಜ್ಞಾನವನ್ನ ಪಡಿಬೇಕು. ಆದ್ದರಿಂದ ಸಕಲ ಜೀವರಾಶಿಗಳು ಭಗವಂತ ನೀಡಿದ ಬುದ್ಧೀಂದ್ರಿಯ ಮನಃಪ್ರಾಣಗಳಿಂದ ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂತ ವೇದ ಹೇಳ್ತಾ ಇದೆಯಲ್ಲ. ಆ ವೇದದ ಮಾತುಗಳನ್ನ ಸತ್ಯ ಮಾಡ್ಲಿಕ್ಕೆ ಭಗವಂತ ಏನ್ ಮಾಡ್ತಾನೆ, ಸೃಷ್ಟಿ ಮಾಡಿ ನಮಗೆಲ್ಲ ಬುದ್ಧೇಂದ್ರಿಯ ಮನಃಪ್ರಾಣಗಳನ್ನ ಕೊಡ್ತಾನೆ. ಆದ್ದರಿಂದ ಸೃಷ್ಟಿಕಾಲದಲ್ಲಿ ವೇದಗಳ ಸಾರ್ಥಕ್ಯ ಏನು, ಇದು ಅಂದ್ರೆ ವೇದ ಹೇಳಿದ ಕರ್ಮಗಳನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಹೋಗುವಂಥದ್ದು. ಅದಕ್ಕಾಗಿ ಭಗವಂತ ನಮ್ಮನ್ನ ಸೃಷ್ಟಿ ಮಾಡುವಂಥದ್ದು. ಮತ್ತೆ ಪ್ರಳಯ ಕಾಲದಲ್ಲಿ ಯಾವ ಜೀವರಾಶಿಗಳೂ ಇಲ್ಲ, ವಿಧಿ ನಿಷೇಧಗಳಿಲ್ಲ, ಏನಿಲ್ಲ. ಮತ್ ಯಾರನ್ನ ಸ್ತೋತ್ರ ಮಾಡತ್ತೆ, ಯಾರನ್ನ ಹೇಳುತ್ತೆ ವೇದ ಅಂತಂದ್ರೆ ಸಕಲ ಶಬ್ದಗಳಿಂದಲೂ, ಸಕಲ ವಾಕ್ಯಗಳಿಂದಲೂ, ಸಕಲ ಮಂತ್ರಗಳಿಂದಲೂ, ವರ್ಗಗಳಿಂದ, ಅಷ್ಟಕಗಳಿಂದ, ಮಂಡಲಗಳಿಂದ ತಾವಾ ಏತಾ ಸರ್ವಾರುಚಃ ಸರ್ವೇ ವೇದಾಹ. ಉಪನಿಷತ್ ಹೇಳುತ್ತೆ ಸರ್ವಾರುಚಃ, ಎಲ್ಲ ಮಂತ್ರಗಳು, ಋಗ್ವೇದ ಮಂತ್ರಗಳು ಮಾತ್ರ ಅಲ್ಲ, ಸರ್ವಾರುಚಃ ಸರ್ವೇ ವೇದಾಹ, ಸಕಲ ವೇದಗಳು ಏಕೈವ ವ್ಯಾಹೃತಿ ಪ್ರಾಣಯೇವ ಸರ್ವೈಶ್ಚ ವೈದಿಕ ಪದೈಃ. ಸರ್ವ ಶಬ್ದಗಳಿಂದಲೂ, ವೇದೋಕ್ತವಾದ ಸಕಲ ಶಬ್ದಗಳಿಂದಲೂ ಅಕ್ಷರ, ಪದ, ವಾಕ್ಯ, ಅರ್ಧರ್ಚ, ರುಕ್ ನೋಡಿ ಹೇಗಿದೆ ನೋಡಿ, ವರ್ಗ, ಅಧ್ಯಾಯ, ಮಂಡಲ, ಅಷ್ಟಕ, ಮಂಡಲ, ಇದು ಎಲ್ಲವುಗಳಿಂದಲೂ ಭಗವಂತನಿಗೆ ಸಮನ್ವಯ ಮಾಡಿ ಮಹಾಲಕ್ಷ್ಮೀ ದೇವಿ ಸ್ತೋತ್ರ ಮಾಡ್ತಾ ಇರ್ತಾಳೆ ದೇವರು.
ಆದ್ದರಿಂದ ಇಂತಹ ಅದ್ಭುತವಾದ ವಿಷಯವನ್ನ ನಾರದರು ನಾರಾಯಣ ದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ನಾರಾಯಣ ದೇವರು ಬ್ರಹ್ಮಸತ್ರದಲ್ಲಿ ಜನಲೋಕದಲ್ಲಿ ನಡೆದಂತಹ ಬ್ರಹ್ಮಸತ್ರದಲ್ಲಿ ಸನಕಾದಿ ಮುನಿಗಳು ಉಪದೇಶ ಮಾಡಿದ ತತ್ವವನ್ನೇ ನಾರದರಿಗೆ ಹೇಳ್ತಾರೆ. ಅದನ್ನೇ ಮಹಾನುಭಾವರಾದ ಶುಕ ಮಹಾಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಉಪದೇಶವನ್ನ ಮಾಡ್ತಾರೆ. ಇದೊಂಥರ ಪಾಠ ಅಂತ ಅಂದ್ಕೊಂಡ್ಬಿಡಿ. ಶ್ರುತಿಗೀತೆ ತುಂಬಾ ಸುಂದರವಾಗಿದೆ. ಸರಿ, ಯಾವಾಗ ಇದು ಯಾವಾಗ ಹೊರಡಿತು? ಈ ಶ್ರುತಿಗೀತೆಯನ್ನ ಯಾವಾಗ ಯಾರು ಹೇಳಿದರು ಅಂದ್ರೆ, ಅದಕ್ಕೆ ಸನಕಾದಿಗಳು ಹೇಳಿದ್ದನ್ನ ನಾರದರಿಗೆ ಹೇಳ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ. ಸ್ವಸೃಷ್ಟಮಿದಮಾಪೀಯ ಶಯಾನಂ ಸಹಶಕ್ತಿಭಿಃ ತದಂತೆ ಬೋಧಯಾಂಚಕ್ರುಃ ತಲ್ಲಿಂಗೈಃ ಶ್ರುತಯಃ ಪರಂ. ಶ್ರುತಿಗೀತೆ ಯಾವಾಗ ಹೊರಡಿತು? ಶ್ರುತಿಗೀತೆಯನ್ನ ಯಾರು ಯಾವಾಗ ಸ್ತೋತ್ರ ಮಾಡಿದರು? ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ಹೇಳ್ತಾರೆ, ಸ್ವಸೃಷ್ಟಮಿದಂ ಆಪೀಯ ಶಯಾನಂ. ತಾನು ಸೃಷ್ಟಿ ಮಾಡಿದ, ಏನು ದೇವರು ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ, ಆ ಸೃಷ್ಟಿ ಮಾಡಿದ ಎಲ್ಲ ಜಗತ್ತನ್ನ ಮತ್ತೆ ಲಯ ಮಾಡಿಬಿಟ್ಟ. ಅಂದ್ರೆ ಅವನೇ ನುಂಗಿಬಿಟ್ಟ. ಎಂಥ ಅದ್ಭುತ ನೋಡಿ. ಪ್ರಳಯ ಕಾಲದಲ್ಲಿ ತಾನು ಸೃಷ್ಟಿ ಮಾಡಿದ ಎಲ್ಲ ಜಗತ್ತನ್ನು ದೇವ್ರು ಏನ್ ಮಾಡಿದ? ಸಂಹಾರ ಮಾಡಿ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟ, ಉದರದಲ್ಲಿ ಇಟ್ಕೊಂಡ್ಬಿಟ್ಟ. ದೇವರು ಸಮಸ್ತ ಪ್ರಪಂಚವನ್ನ ದೇವರು ತನ್ನ ಉದರದಲ್ಲಿ ಇಟ್ಟುಕೊಂಡು ಶಕ್ತಿಗಳ ಜೊತೆಯಲ್ಲಿ ಮಲಗಿಬಿಟ್ಟ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಇಲ್ಲಿ. ಶಕ್ತಿಗಳ ಜೊತೆಯಲ್ಲಿ ಮಲಗಿಬಿಟ್ಟ. ಶಕ್ತಿಗಳ ಜೊತೆಯಲ್ಲಿ ಮಲಗಿಬಿಟ್ಟ ಅಂತಂದ್ರೆ ಏನು? ಮೂಲ ಪ್ರಕೃತಿ ರೂಪಳಾದ ಮಹಾಲಕ್ಷ್ಮೀ ದೇವಿಯನ್ನ ಶಕ್ತಿ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀಭೂ ದುರ್ಗೇತಿ ಯಾ ಭಿನ್ನ ಪ್ರಕೃತಿ ಶಕ್ತಿರುಚ್ಯತೆ. ತಂತ್ರಭಾಗವತ ಆಚಾರ್ಯರು ತಂತ್ರಭಾಗವತ ಅನ್ನುವಂತಹ ಪ್ರಮಾಣ ಗ್ರಂಥವನ್ನ ಉದಾಹರಣೆ ಕೊಟ್ಟು ಶ್ಲೋಕಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಶಕ್ತಿಗಳ ಜೊತೆಯಲ್ಲಿ ಮಲಗಿಬಿಟ್ಟ ನಾರಾಯಣ ಪ್ರಳಯ ಕಾಲದಲ್ಲಿ ಅಂದ್ರೆ ನಾರಾಯಣನ ಶಕ್ತಿಗಳು ಯಾರು? ಶ್ರೀ ಭೂ ದುರ್ಗಾ, ಅದು ಪ್ರಕೃತಿ. ಆದ್ರೆ ಭಗವಂತನ ಸ್ವರೂಪ ಶಕ್ತಿ ಬಂದಿದೆ. ಎಲ್ಲವನ್ನ ನಿಯಮನ ಮಾಡುವ, ಎಲ್ಲವನ್ನ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲವನ್ನ ಕೆಲಸ ಮಾಡುವಂತಹ ಭಗವಂತನ ಶಕ್ತಿ ಇದೆಯಲ್ಲ, ಅದು ಸ್ವರೂಪ ಶಕ್ತಿ. ಆ ಸ್ವರೂಪ ಶಕ್ತಿಗಿಂತ ಭಿನ್ನವಾದ ಭಗವಂತನ ಅಧೀನದಲ್ಲಿ ಇರುವಂತಹ ಶಕ್ತಿಗಳಿವೆಲ್ಲ. ಲಕ್ಷ್ಮೀದೇವಿಯ 3 ರೂಪಗಳು. ಶ್ರೀರ್ ಭೂಮಿರಿತಿ ರೂಪಾಭ್ಯಾಂ ಪ್ರಕೃತಿ ವಿಷ್ಣುನಾ ಸಹ ಶೇತೆ. ಶ್ರೀ ಭೂ ಎನ್ನುವಂತಹ ರೂಪಗಳಿಂದ ಕೂಡಿದ ಪ್ರಕೃತಿ ಮಹಾಲಕ್ಷ್ಮೀ ದೇವಿ ಭಗವಂತನ ಜೊತೆಯಲ್ಲೇ ಮಲಗಿ ಬಿಡ್ತಾಳೆ. ದುರ್ಗಾದೇವಿ ಇಲ್ವಾ ಅಂದ್ರೆ ಹೀಗೆ ಹೇಳಿದೆ, ಶ್ರೀರ್ಭೂರ್ ದುರ್ಗೇತಿ ಯಾ ಭಿನ್ನ ಅಂತ. ಶ್ರೀ ಭೂ ದುರ್ಗಾ ರೂಪಿಣಿಯಾಗಿ ಇರುವಂತಹ ಮೂಲ ಪ್ರಕೃತಿ ರೂಪಳಾದ ಮಹಾಲಕ್ಷ್ಮೀ ದೇವಿ ದೇವರ ಜೊತೆಯಲ್ಲಿ ಪ್ರಳಯ ಕಾಲದಲ್ಲಿ ಮಲಗಿ ಬಿಡ್ತಾಳೆ. ನೋಡಿ, ಮಲಗೋದು ಒಂದು ವೈಭವ ನೋಡಿ. ಯಾರ ಜೊತೆಯಲ್ಲಿ ಮಲಗೋದು? ವಿಷ್ಣುನಾ ಸಹ ಶೇತೆ, ಭಗವಂತನ ಜೊತೆಯಲ್ಲಿ ಮಲಗಿ ಬಿಡ್ತಾಳೆ. ಅದಾದ ಮೇಲೆ ಆ ಲಕ್ಷ್ಮೀದೇವಿ ಎಂಥವಳು? ಒಬ್ಬಳೆ. ಶ್ರೀ ಭೂ ದುರ್ಗಾ ಅಂಬ್ರಣಿ ಹ್ರೀ ಮಾಯಾ 25 ಹೇಳ್ತೀವಲ್ಲ, ಆ 25ಕ್ಕೂ ಅವಳು ಒಬ್ಬಳೆ. ಏಕಾಪಿ ಅನಂತ ರೂಪ ಸಾ ವಾಕ್ಯ ಭೇದಾತ್ ಸರಸ್ವತಿ. ಏಕಾಪ್ಯನಂತ ರೂಪ,
ಒಬ್ಬಳೇ ಮಹಾಲಕ್ಷ್ಮಿ. ನಾರಾಯಣನ ಹೇಗೆ ಒಬ್ಬನೇ ಅನಂತ ರೂಪನಾಗ್ತಾನೋ ಹಾಗೆ ಮಹಾಲಕ್ಷ್ಮೀ ದೇವಿಯು ಕೂಡ ಒಬ್ಬಳೇ ಆಗಿದ್ರು ಕೂಡ, ಅಂದ್ರೆ ಶ್ರೀ ಭೂ ದುರ್ಗಾ ಎಲ್ಲ ಯಾಕೆ ಒಬ್ಬಳೇ ದೇವ್ರ ಪಕ್ಕದಲ್ಲಿ ಮಲ್ಕೋಬಹುದಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಮಹಾಲಕ್ಷ್ಮೀ ದೇವಿ ಒಬ್ಬಳೇ ಆದರೂ ಅವಳ ಅನಂತ ರೂಪಗಳಿದೆ. ಆ ಅನಂತ ರೂಪಗಳಿಂದ ಅನಂತ ವೇದ ಪ್ರತಿಪಾದ್ಯನಾದ ಭಗವಂತನನ್ನ ಅನಾದ್ಯನಂತ ಕಾಲಗಳವರೆಗೂ ಸ್ತೋತ್ರ ಮಾಡೋದು ಎಷ್ಟು ಸುಂದರವಾದ ಪ್ರಮೇಯ ನೋಡಿ. ಏಕರೂಪಿಣಿಯಾದ್ರೂ ಅನಂತ ರೂಪವನ್ನ ಸ್ವೀಕಾರ ಮಾಡಿಕೊಂಡು, ಯಾಕೆ ನಾವ್ ಹೇಳ್ತೀವಿ ನಮಗ ಅನಂತ ರೂಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಅನಂತ ಸುಖವನ್ನು ಅನುಭವಿಸ್ಬೋದಾಗಿತ್ತು, ಮಜಾ ಮಾಡ್ಬೋದಾಗಿತ್ತು ಅಂತ ಹೇಳ್ತೀವಲ್ಲ. ಹಾಗೆಲ್ಲ ಇಲ್ಲ. ಲಕ್ಷ್ಮಿ ಅನಂತ ರೂಪಗಳನ್ನ ಸ್ವೀಕಾರ ಮಾಡಿಕೊಳ್ಳೋದು ಯಾಕೆ? ಅನಂತ ವೇದ ಪ್ರತಿಪಾದ್ಯನಾದ ಅನಂತಾನಂತ ಕಲ್ಯಾಣ ಗುಣ ರೂಪನಾದ ನಾರಾಯಣನನ್ನ ಸ್ತೋತ್ರ ಮಾಡ್ಲಿಕ್ಕೆ. ಅನಾದಿ ನಿಧನ ನಿತ್ಯ ಸ್ತೌತಿ ನಾರಾಯಣಂ ಪ್ರಭುಂ. ಅವಳು ಅನಾದಿ ನಿಧನ. ಲಕ್ಷ್ಮೀ ದೇವಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಮರಣ ಇಲ್ಲ, ಹುಟ್ಟಿಲ್ಲ, ಏನೂ ಇಲ್ಲ. ಅಂಥ ಮಹಾಲಕ್ಷ್ಮೀ ದೇವಿ, ನಿತ್ಯಳಾದ ಮಹಾಲಕ್ಷ್ಮೀ ದೇವಿ ಪ್ರಭುವಾದ ನಾರಾಯಣನನ್ನ ಪ್ರತಿನಿತ್ಯದಲ್ಲಿಯೂ ಸ್ತೋತ್ರ ಮಾಡ್ತಾ ಇರ್ತಾಳೆ. ಜ್ಯೋತಿಷ್ ಸಂಹಿತ ಅನ್ನುವಂಥ ಪ್ರಮಾಣ ಗ್ರಂಥದಲ್ಲಿ ಈ ಪ್ರಮೇಯ ಉಲ್ಲೇಖವಾಗಿದೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಅಂಥ ಲಕ್ಷ್ಮೀ ದೇವಿ ಪ್ರಳಯ ಕಾಲದಲ್ಲಿ ಭಗವಂತನ ಜೊತೆಯಲ್ಲಿ ಮಲಗಿಬಿಟ್ಲು. ಪ್ರಳಯ ಮುಗಿತಾ ಬಂತು. ಇನ್ನೇನು ಪ್ರಳಯ ಮುಗಿತಾ ಬಂತು. ಪ್ರಳಯ ಮುಗಿತಾ ಬಂದಾಗ ಅವಳು ಏನ್ ಮಾಡ್ತಾಳೆ? ನೇನು ಪ್ರಳಯ ಮುಗೀತು. ಪ್ರಳಯ ಮುಗೀಲಿಕ್ಕೆ ಬರುವಾಗ ಎದ್ದಲು. ನೋಡಿ, ಫಸ್ಟ್ ಹೇಳೋದು ಯಾರು? ಲಕ್ಷ್ಮಿ. ಎದ್ದು ಶ್ರೀದೇವಿ ಎದ್ದು ಭಗವಂತನ ಅಸಾಧಾರಣವಾದ ಗುಣಗಳನ್ನ ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳಿಂದ ದೇವರನ್ನ ಸ್ತೋತ್ರ ಮಾಡ್ತಾ, ಸ್ವಾಮಿ ಎದ್ದೇಳಪ್ಪ ಅಂತ ಎಬ್ಬಿಸ್ತಾಳೆ. ಇದು ಕೇಳಲಿಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ನಂಗೆ ಹೇಳುವಾಗ. ಎಷ್ಟು ಆನಂದ! ದೇವರ ಸ್ವರೂಪ, ಏನು ಭಾಗವತದ ವೈಭವ! ಇದು ಬಿಟ್ರೆ ಬೇರೆ ಇನ್ನೆಲ್ಲೂ ಬರಲ್ಲ ಈ ಪ್ರಮೇಯ. ಭಾಗವತದ ಈ ಭಾಗವನ್ನ ಬಿಟ್ರೆ ಈ ಅದ್ಭುತವಾದ ಶ್ರುತಿಗೀತ ಜಗತ್ತಿನಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಅಷ್ಟು ಅದ್ಭುತವಾದ ಪ್ರಮೇಯ ಇದು. ಶ್ರೀಮದಾಚಾರ್ಯರು ಹೇಳ್ತಾರೆ, ಅನಂತ ವೇದಗಳನ್ನ ಪಾರಾಯಣ ಮಾಡಬೇಕು ನಾವೆಲ್ಲ. ಆ ಅನಂತ ವೇದಗಳನ್ನ ಪಾರಾಯಣ ಮಾಡ್ಲಿಕ್ಕೆ ನಮ್ ಕೈಲಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ದೇವ್ರು ಏನ್ ಮಾಡ್ತಾನೆ? ನಾರಾಯಣ ಏನ್ ಮಾಡ್ತಾನೆ? ಸರ್ವಶ್ರುತ್ಯರ್ಥ ಸಂಪನ್ನಾನ್ ಶ್ಲೋಕಾನ್ ಸತ್ಯವತಿ ಸುತಃ ಏಕೈಕ ಶಾಖಾ ಶ್ರುತ್ಯರ್ಥಾನ್ ಜಗೌ ಸರ್ವೋಪಲಕ್ಷಣಾನ್ ಬಬಂಧತಾನ್ ಭಾಗವತೆ ಪ್ರತಿಶ್ಲೋಕಂ ಪೃಥಕ್ ಶ್ರುತೀನ್. ಏನ್ ಶ್ರುತಿಗೀತೆ ಶ್ರುತಿಗೀತೆ ಅಂತ ಯಾಕೆ? ಭಾಗವತದಲ್ಲಿ ಬೇಕಾದಷ್ಟು ಇರ್ಬೋದಾಗಿತ್ತಲ್ವಾ. ವೇಣುಗೀತೆ ಇತ್ತು, ಗೋಪಿಗೀತೆ ಇತ್ತು, ಭ್ರಮರ ಗೀತೆ ಇತ್ತು, ಉದ್ಧವ ಗೀತೆ ಇತ್ತು. ಯಾಕಾಚಾರ್ಯ ಶ್ರುತಿಗೀತೆಯನ್ನೇ ಯಾಕೆ ತಕೊಂಡ್ರಿ ನೀವು ಅಂತಂದ್ರೆ, ಅನಂತ ವೇದಗಳ ಅರ್ಥಾನುಸಂಧಾನ ಇದರಲ್ಲಿದೆ. ಸರ್ವಶ್ರುತ್ಯರ್ಥ ಸಂಪನ್ನ 27 ಶ್ಲೋಕಗಳಿದೆ ಇದರಲ್ಲಿ. 27 ಶ್ಲೋಕಗಳು ಈ ಅನಂತ ಶ್ರುತಿಗಳು ಏನು ಪ್ರತಿಪಾದನೆ ಮಾಡ್ತಾ ಇದೆ ವೇದಗಳು, ಆ ಎಲ್ಲದರ ಅರ್ಥಗಳಿಂದ ಕೂಡಿದೆ. ಲಕ್ಷ್ಮೀದೇವಿ ಏನು ಸ್ತೋತ್ರ ಮಾಡ್ತಾಳೆ? ಪ್ರಳಯ ಕಾಲ ಮುಗಿದು ಬರುವಾಗ ಇನ್ನೇನು ಭಗವಂತನಿಗೆ ಸುಪ್ರಭಾತ ಹಾಡ್ಬೇಕಲ್ಲ, ದೇವರ ಸುಪ್ರಭಾತ ಇದು ಶ್ರುತಿಗೀತ. ಜಯ ಜಯ ಜಕ್ಯಜ ಆರಂಭ ಆಗುತ್ತೆ. ನೆಕ್ಸ್ಟ್ ಲಕ್ಷ್ಮೀದೇವಿ ಶ್ರೀರೂಪದಿಂದ ಮಹಾಲಕ್ಷ್ಮೀ ದೇವಿ ದೇವರನ್ನ ಎಬ್ಬಿಸಲಿಕ್ಕೆ ಹೇಳಿದ ಸುಪ್ರಭಾತ ಗೀತೆ. ಆ ಸುಪ್ರಭಾತ ಗೀತೆಯ ವೈಶಿಷ್ಟ್ಯ ಏನು ಅಂದ್ರೆ, ತಂತ್ರ ಭಾಗವತ ಹೇಳುತ್ತೆ, ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅನಂತ ವೇದಗಳಲ್ಲಿ ಹೇಳಿದ ಎಲ್ಲ ಅರ್ಥಗಳಿಂದ ಕೂಡಿದ 27 ಶ್ಲೋಕಗಳನ್ನ ವೇದವ್ಯಾಸ ದೇವರು ನಮಗೋಸ್ಕರವಾಗಿ ಭಾಗವತದಲ್ಲಿ ಬಬಂಧ ಇಟ್ಟಿದ್ದಾರೆ.
ಯಾಕೆ ಈ 27 ಶ್ಲೋಕಗಳ ಅರ್ಥಾನುಸಂಧಾನವನ್ನು ನಾವು ಮಾಡಿಬಿಟ್ರೆ ಅನಂತ ವೇದಗಳ ಅರ್ಥಾನುಸಂಧಾನ ಮಾಡಿದ ಫಲ ಬರುತ್ತ್ರಿ. ಸರ್ವಶ್ರುತ್ಯರ್ಥ ಸಂಪನ್ನಾನ್ ಶ್ರೀಮದಾಚ ಸರ್ವಶ್ರುತಿ ಅನಂತ ಶ್ರುತಿಗಳು ಯಾವ ಅರ್ಥಗಳನ್ನ ಜೀವ ಜೀವ ಭೇದ, ಪಂಚಭೇದಗಳು, ತಾರತಮ್ಯ, ಜಗತ್ ಸತ್ಯತ್ವ, ಭಗವತ್ ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಲಕ್ಷ್ಮಿಯ ಮಹಾಭಾಗವತತ್ವ, ನಿರ್ದುಷ್ಟತ್ವ, ಎಲ್ಲ ಏನೇನು ತತ್ವಗಳಿದೆ, ತಿಳ್ಕೊಳ್ಬೇಕಾದ ತತ್ವಗಳು ಅಂತ ಏನಿದೆ, ಆ ಎಲ್ಲ ತತ್ವಗಳನ್ನು ಕೇವಲ 27 ಶ್ಲೋಕಗಳಲ್ಲಿ ವೇದವ್ಯಾಸ ದೇವರು ಸಂಗ್ರಹ ಮಾಡಿ ಶ್ರುತಿಗೀತಾ ಎಂಬುದಾಗಿ ದಶಮಸ್ಕಂದ ಭಾಗವತದಲ್ಲಿ ನಮಗಿಟ್ಟಿದ್ದಾರೆ. ಬಬಂಧತಾನ್ ಭಾಗವತೆ. ಆದ್ದರಿಂದ ನಾವು ಕೇಳಬೇಕಿದನ್ನ. ಆದ್ದರಿಂದ ಎಷ್ಟು ಅದ್ಭುತವಾಗಿ ನಾವು ಕೇಳಬೇಕು. ಎಷ್ಟು ಪುಣ್ಯ ನಮ್ಮದು. ಬೇಕು ಅಂದ್ರೂ ಸಿಗಲ್ಲ ಈ ಭಾಗಗಳು. ಲಕ್ಷ್ಮೀದೇವಿ ದೇವರನ್ನ ಪ್ರಾರ್ಥನೆ ಮಾಡ್ತಾಳೆ. ನೀನು ಹೇಳ್ಬೇಕು ಅಂದ್ರೆ ದೇವರನ್ನ ವಿಜ್ಞಾಪನೆ ಮಾಡಿಕೊಳ್ಳುವ ಕ್ರಮ. ಮಲಗಿದ ದೇವರನ್ನ ಎಪ್ಸೋದು ಹೇಗೆ? ಅವನ ಗುಣಾನುಸಂಧಾನವನ್ನ ಮಾಡೋದು. ಯಥಾಶಯಾನಂ ಸಂರಾಜಂ ವಂದಿನಃ ತತ್ಪರಾಕ್ರಮೈ ಪ್ರತ್ಯೂಷೇಭ್ಯೇತ್ಯ ಸುಶ್ಲೋಕೈ ಬೋಧಯಂತ್ಯನುಜೀವಿನಃ. ಯಥಾಶಯಾನಂ ಸಂರಾಜಂ, ಸಾಮ್ರಾಟ್ ಚಕ್ರವರ್ತಿಯಾದ ಒಬ್ಬ ರಾಜ ಹೇಗೆ ಮಲಗಿರ್ತಾನೆ ರಾತ್ರಿ, ಮಲಗಿದ ರಾಜನನ್ನ ಮಾರನೇ ದಿನ ಬೆಳಗ್ಗೆ ಎಬ್ಬಿಸ್ತಾರಲ್ಲ, ಮಲಗಿದ ರಾಜನನ್ನ ಮಾರನೇ ದಿನ ಬೆಳಗ್ಗೆ ವಂದಿಮಾಗಧರು ಸುಪ್ರಭಾತಗಳನ್ನ ಹೇಳ್ತಾ ಹೇಗೆ ಎಬ್ಬಿಸ್ತಾರೋ ಹಾಗೆ ಅದೇ ರೀತಿಯಲ್ಲೇ ಭಗವಂತನನ್ನ ವೇದಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಎಬ್ಬಿಸ್ತಾಳೆ. ವೇದಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಭಗವಂತನನ್ನು ಎಬ್ಬಿಸ್ತಾಳೆ. ಏಳು ನಾರಾಯಣ ಅಂತ ನಾವು ಹೇಳ್ತೀವಲ್ಲ ಸುಪ್ರಭಾತ ಗೀತೆ, ಹಾಗೆ ಭಗವಂತನನ್ನ ಎಬ್ಬಿಸುವ ಕ್ರಮ ಇಲ್ಲಿ ಒಂದು ಹೇಳ್ತಾರೆ. ಮಲಗಿದ ಚಕ್ರವರ್ತಿಯನ್ನ ಪ್ರಾತಃ ಕಾಲದಲ್ಲಿ ವಂದಿಮಾಗಧರು ಎಬ್ಬಿಸಿದಂತೆ ಎಬ್ಬಿಸ್ತಾರೆ. ಅಂದ್ರೆ ರಾಜ ನಿಜವಾಗಲೂ ಮಲಗಿದ್ದ, ದೇವರು ನಿಜವಾಗಲೂ ಮಲಗಿದ್ದಾನ. ಅದಕ್ಕೆ ಆಚಾರ ಅಂತಾರೆ ನಿತ್ಯ ಬುದ್ಧಸ್ಯ ಬೋಧನಂ ವಿಡಂಬ ಮಾತ್ರಂ ಕ್ವೈವಾಸ್ಯ ನಿದ್ರಾ ವಿದ್ಯಾಪತೇರ್ ಹರೇಹೇ. ಸಕಲ ವಿದ್ಯಾಧಿಪತಿಯಾದ ನಾರಾಯಣನಿಗೆ ನಿದ್ರೆ ಎಲ್ಲಿಂದಾರಿ? ದೇವರಿಗೆ ನಿದ್ರೆ ಬರುತ್ತಾ? ಖಂಡಿತವಾಗ್ಲೂ ಭಗವಂತನಿಗೆ ನಿದ್ದೆ ಇಲ್ಲ. ನಿತ್ಯ ಬುದ್ಧಸ್ಯ ಬೋಧನಂ ವಿಡಂಬ ಮಾತ್ರಂ. ನಿತ್ಯ ಬುದ್ಧನಾದ, ನಿತ್ಯ ಎಚ್ಚರ ಸ್ವರೂಪನಾದ, ಜಾಗೃತ್ ಸ್ವರೂಪನಾದ ಭಗವಂತನಿಗೆ ಎದ್ದೇಳು ಎದ್ದೇಳು ಅಂತನ್ನೋದು ಅದು ವಿಡಂಬ ಮಾತ್ರ. ಮತ್ತೆ ಎದ್ದೇಳು ಅಂತನ್ನೋದಕ್ಕೊಂದು ಬೇರೆ ಅರ್ಥ ಇದೆ, ಅದ್ ನೋಡೋಣ ಏನು ಅಂತ. ದೇವರೇ ಏಳು, ನೀನ್ ನಿದ್ದೆ ಮಾಡ್ಬಿಟ್ಟಿದ್ಯಾ, ಸಾಕು ನಿದ್ದೆ, ಏಳು ಅಂದ್ರೆ ಸಾಕು ನಿದ್ದೆ ಅಂದ್ರೆ ಭಗವಂತ ನಿದ್ದೆ ಮಾಡಿಲ್ಲ ಅಲ್ಲಿ. ನಿತ್ಯ ಬುದ್ಧ, ನಿತ್ಯ ಎದ್ದವನೇ. ಆದ್ರೂ ಎಪ್ಸೋದ್ ಯಾಕೆ ಅಂತಂದ್ರೆ ಸೃಷ್ಟಿ ಮಾಡು ಅಂತ ಪ್ರಾರ್ಥನೆ ಮಾಡು. ಸಾಕು, ಪ್ರಳಯ ಸಾಕು, ಸೃಷ್ಟಿ ಮಾಡಪ್ಪ ನೀನು ಅಂತ ದೇವರನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ಕ್ರಮ ಇದು. ಇದರಿಂದ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಇಲ್ಲಿಂದ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಕೇಳ್ರಿ, ಎಷ್ಟು ಅದ್ಭುತವಾದ ಪ್ರಮೇಯಗಳಿದೆ. ಕೈ ಮುಗಿದು ಕೇಳಿದ್ರೂ ತಪ್ಪಿಲ್ಲ. ವಿಜ್ಞಾಪನೆ ಮಾಡ್ತಾಳೆ ಲಕ್ಷ್ಮಿ, ಆರಂಭ ಮಾಡ್ತಾಳೆ ಲಕ್ಷ್ಮಿ. ದೇವರು ಮಲಗಿದ್ದಾನೆ, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ. ಪ್ರಳಯ ಸಮುದ್ರದಲ್ಲಿ ಭಗವಂತ ಅನಂತ ರೂಪನಾಗಿ ಶೂನ್ಯ ನಾಮಕನಾಗಿ ಮಲಗಿದ್ದಾನೆ. ಎಲ್ಲ ಕಡೆ ಕತ್ತಲು, ಪ್ರಳಯ ಕಾಲ. ಆ ಪ್ರಳಯ ಕಾಲ ಎಷ್ಟು ವರ್ಷ ಪ್ರಳಯ ಕಾಲ? ಆಚಾರ್ಯ ಹೇಳ್ತಾರೆ ಲಯಸ್ಯ ತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತ ತತ್ರೈವ ವೇದ ಸಂಚಾರಕ ಹ್ಯನ್ಯದ ಸ್ತುತಿ ಮಾತ್ರಕಾಹ. ಇದು ಆಚಾರ್ಯ ಹೇಳುವಂತಹ ಒಂದು ಮಾತು, ನಾರದೀಯ ಪುರಾಣದಲ್ಲಿ ಬರುವಂತಹ ಮಾತು. ಈಗ ಸ್ತೋತ್ರವನ್ನ ಮಾಡೋದು ಯಾರು? ಮಹಾಲಕ್ಷ್ಮೀ ದೇವಿ. ಸ್ತೋತ್ರ ಮಾಡೋದು ಯಾವಾಗ? ಯಾರೂ ಇಲ್ಲದೆ ಇರುವ, ಕೇವಲ ಲಕ್ಷ್ಮೀನಾರಾಯಣರು ಮಾತ್ರ ಇರುವ
ಪ್ರಳಯ ಕಾಲ. ಅದಕ್ಕೊಂದು ವಿಶೇಷ ಹೇಳ್ತಾರೆ ವೇದಗಳು. ಪ್ರಳಯ ಕಾಲದಲ್ಲಿ ಕೇವಲ ದೇವರ ಸ್ತೋತ್ರವನ್ನ ಮಾತ್ರ ಮಾಡ್ತಾ ಇರುತ್ತೆ ಅಂತ ನಾವು ಹೇಳಿದ್ವಿ. ಈಗಿನ್ನೂ ಆ ಮಾತು ಬಂತು. ಪ್ರಳಯ ಕಾಲದಲ್ಲಿ ವೇದಗಳಿಗೆ ಏನು ಕೆಲಸ ಅಂತಂದ್ರೆ ಅಕ್ಷರ ಪದವಾಕ್ಯಗಳಿಂದ ಭಗವಂತನಲ್ಲೇ ಸಮನ್ವಯ ಮಾಡಿಕೊಂಡು ಮಹಾಲಕ್ಷ್ಮೀ ದೇವಿ ದೇವರನ್ನ ಸ್ತೋತ್ರ ಮಾಡ್ತಾ ಇರ್ತಾಳೆ. ಪ್ರಳಯ ಕಾಲದಲ್ಲಿ ವೇದಗಳ ಕೆಲಸ ದೇವರನ್ನ ಸ್ತೋತ್ರ ಮಾಡುವುದು. ಅದಕ್ಕೊಂದು ಅಪವಾದವನ್ನ ಅಂದ್ರೆ ಒಂದು ವಿಶೇಷವಾದ ನಿಯಮವನ್ನ ಆಚಾರ್ಯ ಹೇಳ್ತಾರೆ. ಲಯ ಕಾಲಕ್ಕೆ 8ನೇ ಭಾಗ ಅಂತ ಒಂದಿದೆ. ಲಯಸ್ಯತು ಅಷ್ಟಮೋ ಭಾಗ ಅಂತ. ಪ್ರಳಯ ಕಾಲಕ್ಕೆ 8ನೇ ಭಾಗ. ಅದೇನದು? ಚತುರ್ಮುಖ ಬ್ರಹ್ಮದೇವರಿಗೆ ಎಷ್ಟು ವರ್ಷ ಆಯಸ್ಸು ಅಂತಂದ್ರೆ 100 ವರ್ಷ ಆಯಸ್ಸು. ಪ್ರಳಯ ಕಾಲ ಎಷ್ಟು ಅಂತಂದ್ರೆ ದ್ವಿಪರಾರ್ಧಾತ್ಮಕೋ ಹಿ ಲಯ ಕಾಲ ಅಂತ ಪ್ರಾಚೀನರ ವ್ಯಾಖ್ಯಾನ. ಪ್ರಳಯ ಕಾಲ ಎಷ್ಟು ವರ್ಷ ಅಂತಂದ್ರೆ ಅದು 100 ವರ್ಷವೇ. ಬ್ರಹ್ಮದೇವರ 100 ವರ್ಷ ಅಂದ್ರೆ 31,104,000 ಕೋಟಿ ವರ್ಷ ಚತುರ್ಮುಖ ಬ್ರಹ್ಮದೇವರ ಆಯಸ್ಸು. ಅಷ್ಟೇ ವರ್ಷ ಪ್ರಳಯ ಕಾಲ. ಅದರಲ್ಲಿ 87 ವರ್ಷ ಮುಗೀತು. ಸೂಕ್ಷ್ಮ ಪ್ರಮೇಯ. ಚತುರ್ಮುಖ ಬ್ರಹ್ಮದೇವರ 100 ವರ್ಷಗಳ ಕಾಲ ಪ್ರಳಯ. ಎಷ್ಟು 100 ವರ್ಷಗಳ ಕಾಲ? ಯಾರ ಲೆಕ್ಕಾಚಾರ? ಚತುರ್ಮುಖ ಬ್ರಹ್ಮದೇವರ ಆಯುಷ್ಯದಲ್ಲಿ 100 ವರ್ಷ. ಅದರಲ್ಲಿ 87 ವರ್ಷ ಮುಗೀತು. ಸಾರ್ಧಾನಿ ಸಪ್ತಾಶೀತಿ ವರ್ಷಾಣಿ. 87 ವರ್ಷ ಮುಗಿದ ಮೇಲೆ ಅದು ಪೂರ್ತಿ ಪ್ರಳಯ. ಚತುರ್ಮುಖ ಬ್ರಹ್ಮದೇವರ ಆಯುರ್ಮಾನದಲ್ಲಿ ಅಂದ್ರೆ ಪ್ರಳಯ ಕಾಲ ಆಗ್ತಾ ಇದೆ ಅಲ್ವಾ? ಆ ಪ್ರಳಯದಲ್ಲಿ 87 ವರ್ಷ ಅದು ಸಂಪೂರ್ಣವಾಗಿ ಪ್ರಳಯ ಕಾಲ. ಇನ್ನು ಉಳಿದಿದೆಯಲ್ಲ 12 ವರ್ಷ, ಅದನ್ನ ಲಯದ 8ನೇ ಒಂದು ಭಾಗ ಅಂತ ಕರೀತಾರೆ. ಲಯಸ್ಯತು. ನೋಡಿ, ನಮ್ಮ ಆಚಾರ್ಯರ ಸರ್ವಜ್ಞತೆ ಎಷ್ಟು ದೊಡ್ಡದಾಗಿದೆ ಅಂತ ನಾವು ಭಾಗವತ ತಾತ್ಪರ್ಯವನ್ನ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ, ಪೂರ್ಣಪ್ರಜ್ಞರ, ಸರ್ವಜ್ಞರಾಯರ, ಮಧ್ವರಾಯರ ಅಂತ ರಾಗವಾಗಿ ಹಾಡು ಹೇಳ್ಬಿಡೋದಲ್ಲ. ಅದು ಹೇಳ್ಬೇಕದನ್ನ ಸ್ಮರಣೆ ಮಾಡಬೇಕು. ಸರ್ವಜ್ಞರಾಯರ, ಮಧ್ವರಾಯರ ಪೂರ್ಣಪ್ರಜ್ಞತೆ, ಸಮಸ್ತ ಶಾಸ್ತ್ರಗಳ ಪಾಂಡಿತ್ಯ ಗೊತ್ತಾಗೋದು ಯಾವಾಗ? ಗ್ರಂಥಗಳನ್ನ ಓದಿದಾಗ, ತಿಳ್ಕೊಂಡಾಗ ಮಾತ್ರ. ಅದು ಯಾವುದರ ಅಧ್ಯಯನ ಶ್ರವಣವಿಲ್ಲದೆ ಕೇವಲ ಹಾಡು ಹೇಳಿ ತಾಳ ತಟ್ಟಿ ನಮಸ್ಕಾರ ಮಾಡಿಬಿಟ್ರೆ ಏನ್ರಿ ಪ್ರಯೋಜನ? ಹಾಡು ಹೇಳಿದ್ದಕ್ಕೆ, ಸ್ತೋತ್ರ ಮಾಡಿದ್ದಕ್ಕೆ ನಿಮ್ಮ ಗ್ರಂಥಗಳನ್ನ ಕೇಳುವ ಭಾಗ್ಯವನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಹಾಡು ಹೇಳಿ ಮಧುನೋಮಿ ಆಚರಣೆ ಮಾಡಿ ಮನೆ ಹೊರಟೋಗೋದಲ್ಲ. ಪೂರ್ಣಪ್ರಜ್ಞತೆ, ಸರ್ವಜ್ಞತೆ, ವಿಶ್ವರೂಪ ದರ್ಶನ ಮಾಡಿಸ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಸಾಮಾನ್ಯರಲ್ಲ ನಮ್ಮ ಆಚಾರ್ಯರು. ಚತುರ್ಮುಖ ಬ್ರಹ್ಮದೇವರ ಆಯುರ್ಮಾನದಷ್ಟು ದೀರ್ಘವಾದ ಕಾಲ ಪ್ರಳಯ ಕಾಲ. ಅಂತಹ ಪ್ರಳಯ ಕಾಲದಲ್ಲಿ 87 ವರ್ಷ ಪೂರ್ಣವಾಗಿ ಪ್ರಳಯ. ಇನ್ನು ಉಳಿದ 12 ವರ್ಷ ಅದನ್ನ ಸೃಷ್ಟಿಯ ಆರಂಭ ಕಾಲ ಅಂತ ಕರೀತಾರೆ. ಲಯಸ್ಯತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತ. ಎಲ್ಲೋ ನಾರದೀಯ ಪುರಾಣದ ಮೂಲೆಯಲ್ಲಿದ್ದ ವಾಕ್ಯವನ್ನ ನಮಗಿಲ್ಲಿ ತಂದು ಹೇಳ್ತಾರೆ ಆಚಾರ್ಯರು. ನಾವು ನಾರದೀಯ ಪುರಾಣ ವಾಕ್ಯ ತಂದು ಎಲ್ಲಿ ಹುಡುಕ್ಲಿಕ್ಕಾಗ್ತಾ ಇತ್ತು ನಮಗೆ? ಆದ್ದರಿಂದ 87 ವರ್ಷ ಪೂರ್ಣ ಪ್ರಳಯ ಕಾಲ. ಇನ್ನು ಉಳಿದ 12 ವರ್ಷ ಸೃಷ್ಟಿಯ ಆರಂಭ ಕಾಲ. ಆ ಸಂದರ್ಭದಲ್ಲೇ ಚತುರ್ಮುಖಾದಿ ದೇವತೆಗಳ ಸೃಷ್ಟಿ. ಅವಾಗ ವೇದಗಳು ಏನ್ ಮಾಡುತ್ತೆ? ವಿಧಿ ನಿಷೇಧ ಹೀಗೆಲ್ಲ ಹೇಳ್ತಾ ಸಂಚಾರ ಮಾಡ್ತಾ ಇರುತ್ತೆ. ಅಂದ್ರೆ 12 ವರ್ಷಗಳಲ್ಲಿ ಸೃಷ್ಟಿಯ ಆರಂಭ ಕಾಲ. ಅವಾಗ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ. ಆ ಕಾಲದಲ್ಲಿ ವಿಧಿ ನಿಷೇಧಗಳನ್ನ ವೇದಗಳು ಪ್ರತಿಪಾದನೆ ಮಾಡ್ತಾ ಇದೆ. ಅದು ಬಿಟ್ಟು 87 ವರ್ಷಗಳ ಕಾಲ ಪೂರ್ಣವಾಗಿ ದೇವರ ಸ್ತೋತ್ರವನ್ನೇ ಮಾಡೋದು ವೇದಗಳಿಗೆ ಕೆಲಸ.
ಪೂರ್ಣ. ನೋಡಿ, ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ. ಸರಿ, ಇಷ್ಟೆಲ್ಲ ಪೂರ್ವ ಪೀಠಿಕೆ ಆದ್ಮೇಲೆ ಲಕ್ಷ್ಮೀದೇವಿ ದೇವರ ಸ್ತೋತ್ರ ಮಾಡೋದು. ನಾನು ಹೇಳಿದೆ, ಕಲ್ಪನೆ ಮಾಡ್ಕೊಳ್ಳಿ, ಪೂರ್ಣ ಕತ್ತಲೆ, ಏನೇನೂ ಇಲ್ಲ. ಜ್ಯೋತಿಸ್ವರೂಪನಾಗಿ ನಮ್ಮ ದೇವರು ಶೂನ್ಯ ನಾಮಕನಾಗಿ ಆ ಪ್ರಲಯೋದಕದಲ್ಲಿ ಅನಂತ ಕೈಕಾಲುಗಳಿಂದ ಕೂಡಿ ಮಲಗಿದ್ದಾನೆ. ಅನಂತ ಕೈಕಾಲುಗಳಿಂದ ಕೂಡಿ ಮಲಗಿದ್ದಾನೆ. ಅವನ ಪಕ್ಕದಲ್ಲೇ ಎಷ್ಟು ಹತ್ತಿರದಲ್ಲಿ ಆಲಿಂಗನ ಮಾಡಿಕೊಂಡು ಮಲಗಿದ್ದು ಲಕ್ಷ್ಮಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ರಂಗಂ ಅಂತ ಭಗವಂತನ ಒಳಗೆ 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 ಎಷ್ಟು ಒಳಗೆ ಹೋಗಿ ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದ್ಲೋ ದೇವರನ್ನ ಲಕ್ಷ್ಮಿ, ಹಾಗೆ ನಿಧಾನವಾಗಿ ಅಪ್ಪುಗೆಯಿಂದ ಸಡಿಲಿಸಿ ಎದ್ದು ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಜಯ ಜಯ ಜಹ್ಯಜಾಂ ಅಜಿತ ದೋಷ ಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತ ಭಗಃ ಅಜ ಜಗದೋಕಸಾಮಖಿಲ ಶಕ್ತ್ಯವಬೋಧಕತೆ ಕ್ವಚಿದ ಜಯಾತ್ಮನ ಅನುಚರತೋ ಅನುಚರೇ ನಿಗಮ. ಲಕ್ಷ್ಮೀದೇವಿ ಮಾಡುವ ಪ್ರಾರ್ಥನೆ ಇದು. ಈ ಜಯ ಜಯ ಅನ್ನುವ ಶ್ಲೋಕ ಇದೆಯಲ್ಲ, ಮೊದಲನೇ ಶ್ಲೋಕ, ಇದರ ಮೂಲವಾದ ಶ್ರುತಿ ಯಾವುದು ಅಂತ ಶ್ರೀಮದಾಚಾರ್ಯ, ನಾನು ಶ್ರುತಿವಾಕ್ಯ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ ನಿಮಗೆ. ಆ ಮೂಲ ಶ್ರುತಿವಾಕ್ಯ ಯಾವುದು ಅಂದ್ರೆ ಶಾಂಡಿಲ್ಯ ಶ್ರುತಿ. ಶಾಂಡಿಲ್ಯ ಶ್ರುತಿ ಎನ್ನುವಂತಹ ಮೂಲ ಶ್ರುತಿವಾಕ್ಯದ ಸಂಗ್ರಹ ರೂಪವಾದದ್ದು ಈ ಜಯ ಜಯ. ಜಯ ಜಯ ಹನಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮೋರತಿ ಅಜಿತ ಪರಮ ಪರಮೇಶಾನ ವಾಸುದೇವ ವೈಕುಂಠ ನಾರಾಯಣ ಹೃಷಿಕೇಶಾನ ಹಿ ಜೀವಗುಣಾ ವಿಸಂವೃತಾ ಅಧಿಸಂವೃತಾ ಅಂತ ಆ ಶಾಂಡಿಲ್ಯ ಶ್ರುತಿ ದೇವರ ಅಂದ್ರೆ ಈ ಮಂತ್ರದ ಅರ್ಥ. ಏನ್ ಹೇಳ್ತಾ ಇದ್ದಾಳೆ ಲಕ್ಷ್ಮಿ ಇದರಲ್ಲಿ? ದೇವರಿಗೆ ಜಯ ಜಯ ಅಂತಂದ್ಲು ಲಕ್ಷ್ಮಿ. ನಾವು ದೇವರಿಗೆ ಜಯ, ಹೊರತಾಚಾರ್ಯರಿಗೆ ಜಯವಾಗಲಿ ಅಂತಂದ್ರೆ, ಓ ನಮ್ಗೆಲ್ಲ ಜನ ಜೈಕಾರ ಹೇಳ್ತಾ ಇದ್ದಾರೆ, ನನ್ನ ಗುಣಗಳ ಮೇಲೆ ಜನಗಳಿಗೆ ತುಂಬಾ ಇಷ್ಟ ಇದೆ ಅಂತ ನಾವು ಉಬ್ಬಿ ಹೋಗಿ ಆಕಾಶದಲ್ಲಿ ಹಾರಾಡಿ ಬಿಡ್ತೇವೆ. ದೇವರಿಗೆ ಜಯ ಜಯ ಅಂತ ಏನ್ರಿ ಹೇಳೋದು ನಾವು? ಜಯ, ನೋಡು, ಕೇಳು. ನಾವು ದೇವರನ್ನ ನೋಡು ಅಂತಂದ್ರೆ, ನಮ್ಮನ್ನ ನೋಡು ದೇವ್ರೆ ಅಂತ ನಾವು ದೇವರನ್ನೇ ಕೇಳ್ಬಿಟ್ರೆ, ನನ್ನ ಮಾತು ಕೇಳು ದೇವ್ರೆ ಅಂತ ನಾವು ದೇವ್ರನ್ನೇ ಕೇಳ್ಬಿಟ್ರೆ, ಅದನ್ನ ನೋಡು, ನನ್ನ ಮಾತು ಕೇಳು, ನಿಂಗ್ ಜಯವಾಗಲಿ, ಅದೆಲ್ಲ ದೇವ್ರಿಗಲ್ಲ. ನೋಡಿ, ಆಚಾರ್ಯರು ಒಂದೊಂದು ಸೂಕ್ಷ್ಮವಾದ ಶಬ್ದಗಳಿಗೂ ಅರ್ಥ ಮಾಡ್ತಾರೆ. ಸರ್ವದಾ ಜಯತೋ ವಿಷ್ಣೋಹೋ ಜಯಸ್ತಸ್ಯ ಪ್ರಕಾಶನಂ ಶ್ರವಣಂ ದೃಷ್ಟಿರಿತ್ಯಾದಿ ಪ್ರಾರ್ಥ್ಯಂ ತಜ್ಞಾಪನಂ ಸ್ಮೃತಂ. ದೇವರಿಗೆ ನಾವು ಹೇಳಿ ಜಯ ಆಗ್ಬೇಕು ಅಂತ ಇಲ್ಲ ರೀ. ದೇವರು ಯಾವಾಗಲೂ ಜಯಸ್ವರೂಪ. ದೇವರು ಯಾವಾಗಲೂ ನಮ್ಮ ಸ್ವಾಮಿ ಇದ್ದಾನಲ್ಲ, ನಿತ್ಯ ವಿಜಯ ಸ್ವರೂಪ. ನೀನು ಜಯವನ್ನ ಹೊಂದು, ನಿನಗೆ ಜಯವಾಗಲಿ ಅಂತ ಲಕ್ಷ್ಮಿ ಏನ್ ಪ್ರಾರ್ಥನೆ ಮಾಡೋದು ದೇವರನ್ನ ಅಂದ್ರೆ, ನಿತ್ಯ ವಿಜಯ ಸ್ವರೂಪವಾದ ನಿನ್ನ ಅದ್ಭುತವಾದ ಸ್ವರೂಪ ಏನಿದೆ ಸ್ವಾಮಿ, ಅದನ್ನ ತೋರಿಸು, ನನ್ನ ಮಾತನ್ನ ಕೇಳು ಅಂತಂದ್ರೆ ಪ್ರಾರ್ಥನೆ ಮಾಡೋದು ಸ್ವಾಮಿ, ನಿನ್ನ ಭಕ್ತರ ಮೇಲೆ ಅನುಗ್ರಹ ಬುದ್ಧಿಯನ್ನ ತಾಳು. ದೇವರನ್ನ ವಿಜ್ಞಾಪನೆ ಮಾಡುವುದು. ನೀನು ಜಯಸ್ವರೂಪನಿದ್ದಿ, ಯಾವಾಗಲೂ ಭಕ್ತರನ್ನು ನೋಡ್ತಾ ಇದ್ದಿ, ಯಾವಾಗಲೂ ಭಕ್ತರನ್ನ ಕೇಳ್ತಾ ಇದ್ದಿ, ಇವಾಗ ಈ ಭಕ್ತನನ್ನ ಉದ್ಧಾರ ಮಾಡ್ತೇನೆ ಅಂತ ಸಂಕಲ್ಪವನ್ನ ಮಾಡ್ಕೋ ಸ್ವಾಮಿ ಅಂತ ವಿಜ್ಞಾಪನೆ ಮಾಡುವುದೇ ಇದೆಲ್ಲ. ವಿಜ್ಞಾಪನೆ ಮಾಡ್ತಾಳೆ ಲಕ್ಷ್ಮಿ. ಜಯ ಜಯ. ಸರಿ, ಏನ್ ಮಾಡ್ಬೇಕಪ್ಪ ಎದ್ದು ನೀನು? ಜಯ ಜಯ. ಸರಿ, ದೇವ್ರನ್ನ ಎದ್ರು. ಎದ್ದು ಭಗವಂತ ಏನ್ ಮಾಡಬೇಕು? ಅಜಾಂ ಜಹಿ.
ದೇವರನ್ನ ಅಜಿತ ಅಂತ ಲಕ್ಷ್ಮಿ ಕರೆದ್ಲು. ದೇವರು ಸಾಮಾನ್ಯ ಅಲ್ಲ, ದೇವರು ಅಜಿತ. ಅಜಿತ ನಾಮಕ ಭಗವಂತನೇ ಎದ್ದೇಳೋ. ಸರಿ, ಎದ್ದು ಏನ್ ಮಾಡ್ಬೇಕು? ದೇವರು ಎಬ್ಬಿಸ್ಬೇಕು ದೇವರನ್ನ. ಎದ್ದು ನಾನು ಏನ್ ಮಾಡ್ಲಮ್ಮ ಅಂತ ಲಕ್ಷ್ಮಿ ಕೇಳ್ತಾಳೆ. ಲಕ್ಷ್ಮಿ, ನೀನ್ ಏಳು ಮೇಲೆ ಅಂತ ದೇವರನ್ನ ಕೇಳಿದಾಗ, ಪ್ರಾರ್ಥನೆ ಮಾಡಿದಾಗ, ಸರಿಯಮ್ಮ ನಾನು ಎದ್ಬಿಟ್ಟು ಏನ್ ಮಾಡ್ಲಿ ಈಗ? ನೀ ಏನ್ ಮಾಡ್ಬೇಕು ಗೊತ್ತಾ? ನಿನ್ನದೇ ಪ್ರತಿಬಿಂಬ ಭೂತರಾಗಿರ್ತಕ್ಕಂಥವ್ರು ಜೀವರು. ನಿನ್ನ ಆಭಾಸಕರಪ್ಪ ಅವರೆಲ್ಲ. ನಿನ್ನ ಪ್ರತಿಬಿಂಬ ಭೂತರಾದ ಜೀವರಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾದ ಗುಣಗಳಿದೆ ಸ್ವಾಮಿ. ಇದು ಸಾತ್ವಿಕ ಜೀವರ ವಿಷಯ. ಎಲ್ಲ ಜೀವರು ಅಲ್ಲ, ತಮೋಯೋಗ್ಯರು ಮತ್ತೆ ರಾಜಸರು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಶುದ್ಧ ಸಾತ್ವಿಕ ಚೇತನರ ಬಗ್ಗೆ ಮಾತಾಡ್ತಿರೋದು ಈ ಶ್ಲೋಕದಲ್ಲಿ. ಎದ್ದು ಏನ್ ಮಾಡ್ಲಿ ಅಂತ ದೇವ್ರು ಕೇಳ್ತಾನೆ. ಆ ಲಕ್ಷ್ಮಿ ಹೇಳ್ತಾಳೆ, ಎದ್ದು ನೀ ಏನ್ ಮಾಡ್ಬೇಕು ಗೊತ್ತಾ? ನೀನಾದ್ರೂ ಸಮವರುದ್ಧ ಸಮಸ್ತ ಭಗ, ನಿನ್ನಲ್ಲಿ ಅನಂತ ಐಶ್ವರ್ಯಗಳಿದೆ. ದೇವರಿಗೆ ಇವತ್ತು ಜ್ಞಾನ ಬರಬಾರದು ಅಂತ ನಾನು ಮುಚ್ಚು ಬಿಡುತ್ತೇನೆ, ತಟ್ಟೆ ಮುಚ್ಚು ಬಿಡುತ್ತೇನೆ ದೇವರ ಜ್ಞಾನದ ಮೇಲೆ ಅಂದ್ರೆ ಯಾರು ಮುಚ್ಚಲಿಕ್ಕೆ ಆಗೋದಿಲ್ಲ. ದೇವರ ಅನಂತ ಕಲ್ಯಾಣ ಗುಣಗಳನ್ನ ನಾನು ಮುಚ್ಚು ಬಿಡುತ್ತೇನೆ ಅಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವಿಲ್ಲದ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ನೀನಪ್ಪ. ಆದ್ರೆ ನಿನ್ನದೇ ಪ್ರತಿಬಿಂಬ ಭೂತರಾದ ಈ ಜೀವರೇನಿದ್ದಾರೆ, ಅವರಿಗೆ ಅವರಲ್ಲಿರುವಂತಹ ಎಲ್ಲ ಮುಚ್ಚಿ ಹೋಗಿದೆ. ನಾನು ಯಾರು ಅಂತ ಗೊತ್ತಿಲ್ಲ. ಸಾಧನೆ ಮಾಡ್ಕೊಳ್ಲಿಕ್ಕಾಗಿ ನೀನ್ ಅವರಿಗೆ ಜನ್ಮ ಕೊಟ್ರೆ, ಸೃಷ್ಟಿ ಮಾಡಿದ್ರೆ ಊಟ ಮಾಡ್ತಾ ಇದ್ದಾರೆ ಅವರು. ನನ್ನ ಶಾಶ್ವತವಾದ ಮನೆಗೆ ಬಂದ್ರೋ ಅಂತ ನೀನ್ ಅವರನ್ನ ಕರೆದು ಕರೆದು ಕೂಡ್ತಾ ಇದ್ರೆ 3-4 ಮನೆ ಗೃಹ ಪ್ರವೇಶಗಳು ಮಾಡ್ತಾ ಇದ್ದಾರೆ ಅವರು. ಕಂಪನಿಯಿಂದ ಕಂಪನಿಗೆ ಚೇಂಜ್ ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ಲೋಕಾಂತರಗಳನ್ನೇ ದಾಟಿ ನನ್ನ ಮನೆಗೆ ಬಂದ್ರಯ್ಯ ನೀವು ಅಂತ ನೀನವರನ್ನ ಸೃಷ್ಟಿ ಮಾಡಿದ್ರೆ, ಶಾಸ್ತ್ರಗಳ ಅಧ್ಯಯನ ಮಾಡ್ರಿ ಅಂತ ನೀನ್ ಸೃಷ್ಟಿ ಮಾಡಿದ್ರೆ, ಎಷ್ಟು ಯಾವುದನ್ನ ಓದಿದ್ರೆ ಎಷ್ಟು ಸಂಬಳ ಬರುತ್ತೆ, ಲೈಫಲ್ಲಿ ಹೆಂಗ್ ಸೆಟ್ಲ್ ಆಗ್ಬೋದು, 2-3 ಕೋಟಿಯನ್ನ ಹೆಂಗೆ ಇಡಬಹುದು ಬ್ಯಾಂಕ್ ಅಲ್ಲಿ ಅನ್ನುವ ಆಲೋಚನೆಯನ್ನ ಮಾಡ್ತಾ ಸಂಸಾರದಲ್ಲಿ ತೊಳೆದಾಡ್ತಿದ್ದ ನಾನು ಯಾಕೆ ಹುಟ್ಟಿದೆ, ನನ್ನಲ್ಲಿ ಏನಿದೆ, ನಾನು ಯಾರು, ನನ್ನ ಸ್ವರೂಪ ಏನು, ನನ್ನ ಗುಣಗಳೇನು, ಪಾಪ ಯಾವುದೂ ಗೊತ್ತಿಲ್ಲ. ಯಾಕೆ? ನಿನ್ನ ಮಾಯಾ, ನಿನ್ನದ್ದೇ ಆದ ಮಾಯೆಯಿಂದ ಪ್ರಕೃತಿ ಅವರ ಗುಣಗಳನ್ನೆಲ್ಲ ಮುಚ್ಚಾಕ್ಬಿಟ್ಟಿದೆ. ಯಾವುದನ್ನು ಮಾಡಬೇಕೋ ಅದನ್ನು ಮಾಡ್ತಾನೇ ಇಲ್ಲ. ಎಷ್ಟು ಜನ್ಮಗಳಿಂದ ಮಾಡ್ತಾನೇ ಇಲ್ಲ. ಯಾವುದನ್ನು ಮಾಡಬಾರ್ದೋ ಅದೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಕೃತಿ ಅವರನ್ನ ಹಿಡ್ಕೊಂಡ್ಬಿಟ್ಟಿದೆ ಸ್ವಾಮಿ. ಪ್ರಕೃತಿ ಅವರನ್ನ ಗಟ್ಟಿಯಾಗಿ ಹಿಡಿದಿರೋದ್ರಿಂದ ಅವರ ಗುಣಗಳು ಹೊರಗೆ ಬರ್ತಿಲ್ಲ. ನೀನು ಸಾಮಾನ್ಯ ಅಲ್ಲಪ್ಪ. ಸಮಸ್ತ ಜಗತ್ತಿಗೆ ಆಶ್ರಯಭೂತರಾದ ರಮಾಬ್ರಹ್ಮಾದಿಗಳೆಲ್ಲರಲ್ಲೂ ಇರುವ ಎಲ್ಲ ಶಕ್ತಿಗಳನ್ನು ಕೊಡುವಂತಹ ಅಸಾಧಾರಣ ಪುರುಷ ನೀನೋ ನಾರಾಯಣ. ನೀ ಏನ್ ಮಾಡ್ಬೇಕು? ಎದ್ದೇಳು. ಎಲ್ಲ ಹೇಳಿದ್ಲು, ಮತ್ತೆ ಎದ್ದೇಳು. ಅವರಲ್ಲಿ ಪ್ರಕೃತಿ ಸೇರ್ಕೊಂಡ್ಬಿಟ್ಟಿದ್ಯಪ್ಪ. ಆ ಪ್ರಕೃತಿಯನ್ನು ನಾಶ ಮಾಡೋ. ಪ್ರಕೃತಿ ನಾಶ ಮಾಡೋ. ಏನ್ ಪ್ರಕೃತಿಯನ್ನು ನಾಶ ಮಾಡೋದನ್ನ ಅರ್ಥ ಏನು? ಪ್ರಕೃತಿ ನಾಶ ಮಾಡಕ್ಕಾಗುತ್ತಾ? ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಮಹಾಲಕ್ಷ್ಮೀ ದೇವಿಯನ್ನ ಪರಾ ಪ್ರಕೃತಿ ಅಂತ ಕರೀತಾರೆ. ಪ್ರಕೃತಿಯನ್ನ ನಾಶ ಮಾಡು ಅಂತ ಪ್ರಾರ್ಥನೆ ಮಾಡ್ತಿರೋದು ಯಾಳು? ಪ್ರಕೃತಿ ರೂಪಳಾದ ಮಹಾಲಕ್ಷ್ಮೀ ದೇವಿ. ಪ್ರಕೃತಿಯನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂದ್ರೆ ಹೇಳ್ತಾರೆ, ಲಕ್ಷ್ಮೀ ದೇವಿಯನ್ನ ಪರಾ ಪ್ರಕೃತಿ ಅಂತ ಕರೀತಾರೆ. ಸರಸ್ವತೀ ದೇವಿಯನ್ನ, ಭಾರತೀ ದೇವಿಯನ್ನ ಅವರ ಪ್ರಕೃತಿ ಅಂತ ಕರೀತಾರೆ. ಉಮಾದೇವಿ,
ಶಚೀದೇವಿ ಇವರೇ ಮೊದಲಾದಂತಹ ದೇವತೆಯರನ್ನ ಆ ಬ್ರಹ್ಮಾಣಿ ಭಾರತೀಯರಿಗಿಂತ ಕೆಳಗಿನ ಪ್ರಕೃತಿಗಳು ಅಂತ ಕರೀತಾರೆ. ಅಂದ್ರೆ ಇವರೆಲ್ಲ ಪ್ರಕೃತಿ ಶಬ್ದ ವಾಚ್ಯರು. ಲಕ್ಷ್ಮೀ ಪರಾ ಪ್ರಕೃತಿ, ಸರಸ್ವತಿ ಅವರ ಪ್ರಕೃತಿ, ಉಮಾ ಶಚಿ ಮೊದಲಾದಂತಹ ದೇವಿಯರೆಲ್ಲ ಅವಳಿಗಿಂತ ಕೆಳಗಿನ ಪ್ರಕೃತಿ ಶಬ್ದವಾಚ್ಯರಾದ ದೇವಿಯರು. ಇವ್ರನ್ನ ನಾಶ ಮಾಡೋದಿಲ್ಲ ದೇವರು. ಮತ್ ಯಾರನ್ನ ನಾಶ ಮಾಡು ಅಂತ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾಳೆ ಅಂದ್ರೆ, ಜೀವರಲ್ಲಿ ಎರಡು ದುಷ್ಟವಾದ ಪ್ರಕೃತಿಗಳು ಸೇರ್ಕೊಂಡ್ಬಿಟ್ಟಿದೆ. ಯಾವುದದು? ಸ್ವಗುಣಾಚ್ಛಾದಿಕಾತ್ವೇಕ ಪರಮಾಚ್ಛಾದಿಕಾ ಪರ. ಎರಡು ದುಷ್ಟ ಪ್ರಕೃತಿಗಳು ನಮ್ಮೊಳಗೆ ಸೇರಿಬಿಟ್ಟಿದೆ. ಆ ಎರಡು ಪ್ರಕೃತಿಗಳಿಂದ ನಾವು ಯಾರು, ನಮ್ ಕಥೆ ಏನು, ನಾವು ಹುಟ್ಟಿರೋದು ಯಾಕೆ, ನಮಗೇನು ಗೊತ್ತಾಗ್ತಾ ಇಲ್ಲ. ಸ್ವಗುಣಾಚ್ಛಾದಿಕ, ಅದನ್ನ ತಾಮಸೀ ಪ್ರಕೃತಿ ಅಂತ ಕರೀತಾರೆ. ಯಾವುದನ್ನ? ಸ್ವಗುಣಾಚ್ಛಾದಿಕಾವನ್ನ ತಾಮಸೀ ಪ್ರಕೃತಿ. ಅಂತಹ ಸ್ವಗುಣಾಚ್ಛಾದಿಕಾವನ್ನ ಭಗವಂತ ಏನ್ ಮಾಡ್ತಾನೆ? ಅದನ್ನೇನ್ ಮಾಡ್ತಾನೆ ದೇವರು? ಹತ್ವಾ ಸ್ವಗುಣಾಚ್ಛಾದಿಕಾವನ್ನ ಸುಟ್ಟು ಬಿಡ್ತಾನೆ ದೇವರು. ಎರಡಿದೆ. ಸ್ವಗುಣಾಚ್ಛಾದಿಕ ಅಂತನ್ನೋದು ತಾಮಸಿ ಪ್ರಕೃತಿ. ಅದನ್ನ ನಾಶ ಮಾಡಿ ತಮಸ್ಸಿಗೆ ಹಾಕಿಬಿಡ್ತಾನೆ. ಯಾವಾಗ ಸ್ವಗುಣಾಚ್ಛಾದಿಕ ಅನ್ನುವ ಪ್ರಕೃತಿ ಪರದೆ ಸ್ಕ್ರೀನ್ ಹೋಗುತ್ತೆ, ಅವಾಗ ಸಾತ್ವಿಕ ಜೀವ ಮೋಕ್ಷಕ್ಕೆ ಹೋಗುದು. ಇನ್ನು ಎರಡನೇದು ಪರಮಾಚ್ಛಾದಿಕ ಅನ್ನುವಂಥ ಇನ್ನೊಂದು ಪ್ರಕೃತಿ, ಅದನ್ನ ರಾಜಸೀ ಪ್ರಕೃತಿ ಅಂತ ಕರೀತಾರೆ. ಅದರ ಹನನ ಇಲ್ಲ. ಅದು ಎಲ್ಲಿದೆ ನೋಡಿ. ಈಗ ಸ್ವಗುಣಾಚ್ಛಾದಿಕಾವನ್ನ ದೇವ್ರೇನ್ ಮಾಡ್ತಾನೆ? ಸುಟ್ಟು ಬೂದಿ ಮಾಡಿ ತಮಸ್ಸಿಗೆ ಹಾಕ್ಬಿಡ್ತಾನೆ, ತೆಗೆದದನ್ನ. ಅದು ಹೋದ್ಮೇಲೆ ನಾವು ಮೋಕ್ಷಕ್ಕೆ ಹೋಗುವಂಥದ್ದು. ಇನ್ನು ಪರಮಾಚ್ಛಾದಿಕ ಅನ್ನೋ ಪ್ರಕೃತಿ ಏನಿದೆ, ಅದು ರಾಜಸ ಗುಣದಿಂದ ಕೂಡಿದ್ದು. ಅದನ್ನ ದೇವರು ತೆಗೆದು ಬಿಸಾಕೋಲ್ಲ, ತಮಸ್ಸಿಗೆ ಹಾಕಲ್ಲ. ಮತ್ತೇನ್ ಮಾಡ್ತಾನೆ ಅವನು? ಅದು ಎಲ್ಲಿದೆ ಅದು ಅಂದ್ರೆ, ಅದು ಲಿಂಗದೇಹ ಅನಿರುದ್ಧ ದೇಹ, ಆ ಎರಡರ ಮಧ್ಯೆ ಇದೆ. ಲಿಂಗದೇಹ ಅನಿರುದ್ಧ ದೇಹಯೋರ್ ಮಧ್ಯೆ ಸ್ಥಿತಾಯಾಹ ತಸ್ಯಾಹ. ಲಿಂಗದೇಹ ಮತ್ತು ಅನಿರುದ್ಧ ದೇಹ, ಅದು ಎರಡರ ಮಧ್ಯದಲ್ಲಿದೆ ಆ ಪ್ರಕೃತಿ. ಅದನ್ನ ಸ್ವಲ್ಪ ತೆಗಿತಾನೆ. ಅದರಿಂದ ಸಗುಣಾಚ್ಛಾದಿಕಾವನ್ನ ದೇವರು ಏನ್ ಮಾಡ್ತಾನೆ? ತೆಗೆದು ತಮಸ್ಸಿಗೆ ಹಾಕ್ತಾನೆ. ಪರಮಾಚ್ಛಾದಿಕಾವನ್ನ ದೇವರು ಏನ್ ಮಾಡ್ತಾನೆ? ಸ್ವಲ್ಪ ಸೈಡಿಗೆ ಎಳಿತಾನೆ. ಸೈಡಿಗೆ ಎಳೆದಾಗ, ಪರಮಾಚ್ಛಾದಿಕಾವನ್ನ ತೆಗೆದಾಗ ನಮಗೆ ಅಪರೋಕ್ಷ ಜ್ಞಾನ. ಸಗುಣಾಚ್ಛಾದಿಕ ಅನ್ನುವ ಪರದೆಯನ್ನ ಭಗವಂತ ತೆಗೆದು ತಮಸ್ಸಿಗೆ ಹಾಕಿದಾಗ ನಾನ್ಯಾರು ಅಂತ ಗೊತ್ತಾಗತ್ತೆ, ಆತ್ಮಾಪರೋಕ್ಷವಾಗುತ್ತೆ. ಪರಮಾಚ್ಛಾದಿಕ ಅನ್ನುವ ಅನಿರುದ್ಧ ದೇಹ, ಲಿಂಗದೇಹ, ಅದೆರಡರ ಮಧ್ಯ ಇರುವ, ಎಷ್ಟು ಸೂಕ್ಷ್ಮ ಪ್ರಮೇಯ ನೋಡಿ. ಅದೆರಡರ ಮಧ್ಯ ಇರುವಂತಹ ಈ ಪರಮಾಚ್ಛಾದಿಕ ಅನ್ನುವ ಪರದೆಯನ್ನ ನಮ್ಮ ಯೋಗ್ಯತೆಯಷ್ಟು ಭಗವಂತ ಅಪಸರಣ ಮಾಡ್ತಾನೆ. ಸ್ಕ್ರೀನ್ ತೆಗಿತಾರಲ್ಲ ಹಾಗೆ ಭಗವಂತ ಅದನ್ನು ತೆಗೆದಾಗ ನಮ್ಮ ಒಳಗೆ ಅಂತರ್ಯಾಮಿಯಾಗಿ ನಿಂತ ಬಿಂಬ ರೂಪದ ದರ್ಶನ ನಮಗಾಗತ್ತೆ. ಅದಾದಾಗ ಮೋಕ್ಷ ಅಂತನ್ನೋದು ಬರುತ್ತೆ. ಇದೆರಡೂ ನಮ್ಮನ್ನ ಮುಚ್ಚಿಬಿಟ್ಟಿದೆ. ಅನಾದಿಯಾಗಿರ್ತಕ್ಕಂತಹ ಪರದೆ ಇದು. ದೇವರಿಂದ ನಮ್ಮನ್ನ ದೂರ ಮಾಡುವ ಪರದೆ ಇದು. ನನ್ನ ಬಿಂಬ ಯಾರು ಅನ್ನೋದನ್ನ ನಮ್ಮಿಂದ ದೂರ ಮಾಡುವಂತಹ ಪರದೆ ಇದು. ಆ ಎರಡೂ ಪರದೆಗಳನ್ನ ದೇವರು ತೆಗೆದು ಜ್ಞಾನವನ್ನ ಕೊಟ್ಟು ನಾಶ ಮಾಡ್ತಾನೆ.
ಇದು ಯಾರಲ್ಲಿದೆ? ನಮಗಿದೆ. ಬ್ರಹ್ಮಾದಿ ದೇವತೆಗಳಿಗಿದೆಯಾ ಇದು? ಸಗುಣಾಚ್ಛಾದಿಕ ಪರಮಾಚ್ಛಾದಿಕಾದಿಗಳು ಬ್ರಹ್ಮಾದಿ ದೇವತೆಗಳಿಗಿದೆಯಾ ಅಂತಂದ್ರೆ ನ ಬ್ರಹ್ಮಾದಿ ದೇವಾನಾಂ ಸಾಸ್ತಿ, ಬ್ರಹ್ಮಾದಿ ದೇವತೆಗಳಿಗಿಲ್ಲ. ಯಾಕೆ ಅಂತಂದ್ರೆ ದೇವತೆಗಳೆಲ್ಲ ಜಾತಾಪರೋಕ್ಷಿಗಳಾದ್ದರಿಂದ ದೇವತೆಗಳಿಗಿದಿಲ್ಲ, ಬ್ರಹ್ಮಾದಿ ದೇವತೆಗಳಿಗಿದಿಲ್ಲ, ನಮ್ಮಂಥವರಿಗೆ ಮಾತ್ರ. ನಿತ್ಯಾಪರೋಕ್ಷ ಜ್ಞಾನ, ಅಪರೋಕ್ಷೀಕೃತ ಶ್ರೀಶಃ ಅಂತ ದೇವತೆಗಳ ಬಗ್ಗೆ ನಾವೇನ್ ಹೇಳ್ತೀವಿ, ಅಂತಹ ದೇವತೆಗಳಿಗೆ ಈ ಸಗುಣಾಚ್ಛಾದಿಕ ಪರಮಾಚ್ಛಾದಿಕಾದಿಗಳಿಲ್ಲ, ನಮ್ಮಂಥವರಿಗೆ ಮಾತ್ರ. ನಮ್ಮಲ್ಲಿರುವ ಚಿದಾನಂದಾದಿ ಗುಣಗಳೇನಿದೆ ಆ ಎಲ್ಲ ಗುಣಗಳು ನಮ್ಮ ಅನುಭವಕ್ಕೆ ಬರದೇ ಇರುವಂತೆ, ಅಯ್ಯೋ ತಲೆ ಮೇಲೆ ಏನೋ ಬಂಡೆ ಬಿದ್ದಿರೋ ತರ ಯಾವಾಗಲೂ ಯಾಕೋ ಹೀಗ್ ಮುಖ ಮಾಡ್ಕೊಂಡಿದ್ಯಾ ನೀನು, ಯಾಕಮ್ಮ ಹೀಗಿದ್ಯಾ ಅಂದ್ರೆ ಅಯ್ಯೋ ದುಃಖನಪ್ಪ, ಹೇಳ್ಕೊಳ್ಲಿಕ್ಕಾಗದೇ ಇರೋಷ್ಟು ದುಃಖ ಅಳು ಬರ್ತಾ ಇದೆ ಅಂತೆಲ್ಲ ಬಡ್ಕೊಂತೀವಲ್ಲ. ಅದಕ್ಕೆ ಕಾರಣ ಇದೆರಡೆ. ಸ್ವತಃ ನಾವು ಚಿದಾನಂದಾತ್ಮಕರು, ಸ್ವತಃ ನಾವು ಚಿದಾನಂದಾತ್ಮಕರು, ನಮ್ಮಲ್ಲಿ ಆನಂದ ಇದೆ, ನಮಗೆ ದುಃಖವೇ ಇಲ್ಲ, ನಿತ್ಯ ಸುಖ ಸ್ವರೂಪರು ನಾವು ಅನ್ನುವ ಮಿನಿಮಮ್ ಆದ ಜ್ಞಾನವೂ ನಮಗೆ ಬರದೇ ಇರುವಂತೆ ಮಾಡುತ್ತಲ್ಲ, ಅದು ಇದರ ಆಟ. ಅಳ್ತಾ ಇರ್ತೀವಿ, ಬಡ್ಕೊಂತಾ ಇರ್ತೀವಿ, ದುಃಖದಲ್ಲಿರ್ತೀವಿ. ಹರಳೆಣ್ಣೆ ಕುಡಿದ್ರೆ ಹೆಂಗಾಗಿರತ್ತೆ ಕೋತಿ ಮುಖ, ಹಾಗಿರುತ್ತೆ ನಮ್ಮ ಮುಖ ಯಾವಾಗ್ಲೂ. ಏನೋ ಆಗೋಗಿದೆ, ಏನೋ ಆಗೋಗಿದೆ, ಏನೋ ಆಗೋಗಿದೆ. ಏನಾಗಿಲ್ಲ ಭಯ ಪಡ್ಕೊಳ್ಳಕ್ಕೆ? ನಮ್ಗೇನೂ ಆಗಿಲ್ಲ, ಆದ್ರೆ ಆಗಿದೆ, ಏನೋ ಆಗೋಗಿದೆ ಅನ್ನುವ ಅಜ್ಞಾನವನ್ನು ನಮಗೆ ಕೊಡುವುದು ಈ ಪರದೆಗಳು. ಪಿಶಾಚಿಗಳಂತೆ ನಮ್ಮನ್ನ ಸೇರ್ಕೊಂಡ್ಬಿಟ್ಟಿದೆ. ಪಿಶಾಚವತ್ ಸಮುದ್ದಿಟ್ಟೆ ಪುರುಷಸ್ಯಾಧಿಕಾರಣೆ. ನಮಗೆ ಇಲ್ಲದೇ ಇರತಕ್ಕಂತ ದುಃಖವನ್ನ ಕೊಡ್ಲಿಕ್ಕಾಗಿ ಪಿಶಾಚಿಗಳಂತೆ ಈ ಎರಡು ಪರದೆಗಳು ನಮ್ಮಲ್ಲಿ ಸೇರಿಕೊಂಡು ಬಿಟ್ಟಿದೆ. ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಈ ಎಲ್ಲ ಪ್ರಕೃತಿಗಳಿಗೆ ಅಂದ್ರೆ ಸಗುಣಾಚ್ಛಾದಿಕ ಪರಮಾಚ್ಛಾದಿಕಗಳಿಗೆ ಪ್ರೇರಕರಾಗಿ ನಿಂತವರು ರಮಾದೇವಿ, ಭಾರತೀ ದೇವಿ, ಉಮಾದೇವಿ, ಶಚೀದೇವಿ. ಅಂದ್ರೆ ಈ ದೇವತೆಗಳನ್ನೆಲ್ಲ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು ಅಂತ ಗೊತ್ತಾಗತ್ ನೋಡಿ ನಮಗಿಲ್ಲಿ. ಉತ್ತಮ ದೇವತೆಗಳ ಪೂಜೆ, ಉತ್ತಮ ದೇವತೆಗಳ ಪ್ರಾರ್ಥನೆ ನಾವು ಯಾಕೆ ಮಾಡಬೇಕು? ಇದೇ ಕಾರಣ. ನಮ್ಮಲ್ಲಿರುವ ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಪರದೆಗಳಿಗೆ ನಾನು ಯಾರು, ನನ್ನ ಬಿಂಬ ಯಾರು ಅನ್ನೋದನ್ನು ನಮಗೆ ತೋರಿಸದೆ ಸಂಸಾರ ದುಃಖಕ್ಕೆ ಕಾರಣವಾದ ಈ ಪರದೆಗಳಿಗೆ ನಿಯಾಮಕರಾಗಿ ನಿಂತವರು ಇಂದಿರಾದ್ಯಾಹ ಸುಖಾತ್ಮಿಕಾಹ, ಅನಂತ ಸುಖ ಸ್ವರೂಪರಾದ ರಮಾದೇವಿಯೇ ಮೊದಲಾದ 4 ಮಂದಿ ಸ್ತ್ರೀಯರುಗಳು ಒಂದು ದೇವತೆಗಳು, ಲಕ್ಷ್ಮೀ, ಬ್ರಹ್ಮಾಣಿ ಅಂದ್ರೆ ಸರಸ್ವತಿ, ಉಮಾದೇವಿ, ಶಚೀದೇವಿ, ಇವರೆಲ್ಲ ಇದಕ್ಕೆ ಅಭಿಮಾನಿ ದೇವತೆಗಳು. ಅವರನ್ನ ಪ್ರಾರ್ಥನೆ ಮಾಡಿದ್ರೆ ಅವರ ಅಂತರ್ಯಾಮಿಯಾದ ನಾರಾಯಣ ಈ ಪರದೆಗಳನ್ನು ನಾಶ ಮಾಡಿ ನಮಗೆ ಸ್ವರೂಪ ಸುಖವನ್ನ ಕೊಡುತ್ತಾನೆ. ಅದಕ್ಕಾಗಿ ನೀನ್ ಏನ್ ಮಾಡಬೇಕು? ನಾರಾಯಣ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿ ಬರೀ ಸ್ತೋತ್ರ ಮಾಡ್ತಾ ಕೂತ್ರೆ ಜೀವರಿಗೆ ಏನು ಪ್ರಯೋಜನ ಇಲ್ಲ. ಪಾಪ ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ನೀನು ಎದ್ದೇಳಲಿಲ್ಲ, ನೀನ್ ಸೃಷ್ಟಿ ಮಾಡ್ಲಿಲ್ಲ ಜೀವರನ್ನ ಅಂತಂದ್ರೆ ಅವರು ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಪರದೆಯನ್ನ ಕಳ್ಕೊಳ್ಳೋದು ಯಾವಾಗ? ನಿನ್ನ ಹತ್ರಕ್ಕೆ ಬರೋದು ಯಾವಾಗ? ಯಾವಾಗಲೂ ಸಂಸಾರದಲ್ಲೇ ಒದ್ದಾಡ್ತಿರ್ಬೇಕೇನೋ ಅವರು ನಾರಾಯಣ. ಅದಕ್ಕಾಗಿ ಹೇಳು. ಇವಾಗ ವೇದಗಳು ಬರೀ ನಿನ್ ಸ್ತೋತ್ರ ಮಾಡ್ತಾ ಇದೆ. ನೀನು ಎದ್ದು ಜೀವರನ್ನ ಸೃಷ್ಟಿ ಮಾಡಿದ್ರೆ ಆ ವೇದಗಳು ಜೀವರಿಗೆ ಪಾಠ ಮಾಡುತ್ತೋ, ಸಾಧನೆ ಮಾಡ್ರಿ, ಸಂಧ್ಯಾ ವಂದನೆ ಮಾಡ್ರಿ, ದೇವ್ರ ಪೂಜೆ ಮಾಡ್ರಿ, ಗುರುಗಳ ಸೇವೆಯನ್ನ ಮಾಡ್ರಿ, ಗುರುಗಳಿಂದ ಪಾಠವನ್ನ ಕೇಳ್ರಿ, ಮನನ ಮಾಡ್ರಿ, ಚಿಂತನೆ ಮಾಡ್ರಿ, ಧ್ಯಾನ ಮಾಡ್ರಿ, ಅಪರೋಕ್ಷ ಜ್ಞಾನ ಪಡೆದು ಮೋಕ್ಷಕ್ಕೆ ಬನ್ರಿ ಅಂತ ವೇದಗಳು ಉಪದೇಶ ಮಾಡುತ್ತೆ ಜೀವರಿಗೆ. ನೀನು ಎದ್ದು ಇವಾಗ ಸೃಷ್ಟಿ ಶುರು ಮಾಡಿಬಿಟ್ರೆ ವೇದಗಳು ಜೀವರಿಗೆ ವಿಧಿ ನಿಷೇಧಗಳನ್ನ ಪಾಠ ಮಾಡುತ್ತೆ. ಯೋಗ್ಯ ಜೀವರು ವೇದಗಳ ಉಪದೇಶದಿಂದ ನಿನ್ನ ಜ್ಞಾನವನ್ನ ಪಡೆದು ಮೋಕ್ಷಕ್ಕೆ ಬರ್ತಾರೋ ನೋಡಿ. ಇದನ್ನ ನಿರ್ವ್ಯಾಜವಾದ ಕರುಣ ಅಂತ ಕರೀತೇವೆ. ಮಹಾಲಕ್ಷ್ಮೀ ದೇವಿಯ ನಿರ್ವ್ಯಾಜವಾದ ಕರುಣೆ ಏನ್ ನೋಡಿ.
ಅವಳಿಗೆ ಯಾಕೆ ಬೇಕು? ನಾವು ಸಗುಣಾಚ್ಛಾದಿಕ ಇದ್ರೆ ನೋಡಿ, ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಅನ್ನೋ ಪರದೆಗಳು ನಮಗಿದೆ ಅಂತ ನಮಗೇ ಗೊತ್ತಿಲ್ಲ. ಅದೆರಡೂ ಪರದೆಗಳು ನಮಗಿದೆ ಅಂತ ಗೊತ್ತಿಲ್ಲದೆ 1,000,000 ಜನ್ಮ ದಾಟಿ ಬಂದು ಬಿಟ್ಟಿದ್ದೇವೆ. ಎಲ್ಲಿದೆ ರೀ, ತೋರಿಸ್ರಿ, ತೆಗೆದು ತೋರಿಸ್ರಿ ಆ ಪರದೆನ ಅಂತಂದ್ರೆ ಆ ತೆಗೆದು ತೋರಿಸ್ರಿ ಅನ್ನೋ ಮಾತೆ ಪರದೆ ಇದೆ ಅಂತ ನಮ್ಗೆ ತೋರಿಸ್ತಾ ಇದೆ. ಅಜ್ಞಾನಮಯ. ತಿಳ್ಕೊಳ್ಬೇಕು ಅನ್ನೋ ಆಸೆ ಇಲ್ಲ. ನಮಗಿರುವ ಅಜ್ಞಾನವನ್ನ ಕಳೆದು ಅಜ ದುಷ್ಟ ಪ್ರಕೃತಿಗಳನ್ನ ನಾಶ ಮಾಡ್ಕೊಳ್ಳಿಕ್ಕಾಗಿ ವೇದಗಳ ಉಪದೇಶ ಬೇಕು. ವೇದಗಳ ಉಪದೇಶ ಬೇಕು ಅಂದ್ರೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಬೇಕು. ದೇವರ ಸೃಷ್ಟಿ ಯಾಕೆ? ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೊರತು ದೇವರಿಗೆ ಪ್ರಯೋಜನಕ್ಕಲ್ಲ. ಅದಕ್ಕಾಗಿ ಸ್ವಾಮಿ ಅಜಿತ ಪರಮ ಪರಮೇಶಾನ ವಾಸುದೇವ ವೈಕುಂಠ ನಾರಾಯಣ ಋಷಿಕೇಶ. ನೋಡಿ ಲಕ್ಷ್ಮಿಯ ಪ್ರಾರ್ಥನೆ, ದೇವರೇ ಆನಂದ ಅಜರ ಅಮರ ಎಲ್ಲ ಶಕ್ತಿಗಳಿಂದ ಕೂಡಿದ ನೀನು ಜೀವರ ಅಜ್ಞಾನವನ್ನ ಕಳೆಯಪ್ಪ. ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಪರದೆಯನ್ನ ನಾಶ ಮಾಡಪ್ಪ. ನಾಶ ಮಾಡು. ಅದಕ್ಕಾಗಿ ನಿನ್ನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎದ್ದೇಳು, ಎದ್ದು ಸೃಷ್ಟಿ ಮಾಡು. ಸೃಷ್ಟಿ ಮಾಡಿ ಜೀವರಿಗೆ ವೇದಗಳ ಉಪದೇಶ ಮಾಡು. ಆ ಉಪದೇಶಗಳಿಂದ ಚೆನ್ನಾಗಿ ಸಾಧನೆ ಮಾಡಿಕೊಂಡ ನನ್ನ ಮಕ್ಕಳೆಲ್ಲ ಮೋಕ್ಷಕ್ಕೆ ಬರಲು. ಲಕ್ಷ್ಮಿಯ ಈ ಪ್ರಾರ್ಥನೆಯನ್ನ ಕೇಳಿ ದೇವರ ಎದ್ದು ನಮ್ಮನ್ನ ಸೃಷ್ಟಿ ಮಾಡಿದ್ದು. ನಾವೇನ್ ಮಾಡ್ತಾ ಇದ್ದೀವಿ? ಆಲೋಚನೆ ಮಾಡ್ಕೊಳ್ಳಿ. ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಸಂಬಂಧಿಗಳ ಜೊತೆ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಪರಿವಾರದವ್ರ ಜೊತೆ ನಾವೇನ್ ಮಾಡ್ತಾ ಇದ್ದೇವೆ? ಫ್ರೆಂಡ್ ಸರ್ಕಲ್ ಜೊತೆ ದೇವರಿಗೆ ಸಂಬಂಧಪಟ್ಟ, ಧರ್ಮಕ್ಕೆ ಸಂಬಂಧಪಟ್ಟ, ಗುರುಗಳಿಗೆ ಸಂಬಂಧಪಟ್ಟ ಯಾವ ಕೆಲಸವನ್ನು ಮಾಡದೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನ ವ್ಯರ್ಥವನ್ನಾಗಿ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಆ ದೇವಿ ಅವಳಿಗೆ ಯಾಕೆ ಬೇಕು? ನಿತ್ಯ ಮುಕ್ತಳು. ನಮ್ಮನ್ನ ಸೃಷ್ಟಿ ಮಾಡುವಂತ ದೇವರನ್ನ ಯಾಕೆ ಕೇಳಬೇಕು? ನಾವೆಲ್ಲ ಮೋಕ್ಷಕ್ಕೆ ಹೋಗಿ ಸುಖ ಅನುಭವಿಸಿದ್ರೆ ಲಕ್ಷ್ಮಿಗೇನ್ರಿ? ಮಾಡ್ತಾಳೆ. ನಿರ್ವ್ಯಾಜವಾದ ಕರುಣೆಗಳು ರಮಾನಾರಾಯಣರು. ನಿರ್ವ್ಯಾಜವಾದ ಕರುಣೆ ಆ ಇಬ್ಬರಿಗೂ, ದೇವದೇವಿಯರಿಗೆ ಸೃಷ್ಟಿ ಮಾಡಿದ್ದಾರೆ. ಇನ್ನಾದ್ರೂ ಸಾಧನೆಯನ್ನ ಮಾಡಲಿಲ್ಲ ಅಂತಂದ್ರೆ ಇದನ್ನ ಕೇಳಿ ಸಾರ್ಥಕ ಆಗು. ಇನ್ನಾದ್ರೂ ಶ್ರುತಿಗೀತೆಯ ಈ ಮೊದಲನೇ ಶ್ಲೋಕದ ಅನುಸಂಧಾನ ಆದ್ಮೇಲೆ ಆದ್ರೂ ದಿನದಲ್ಲಿ ಸ್ವಲ್ಪ ಹೊತ್ತಾದ್ರೂ ಶಾಸ್ತ್ರದ ಚಿಂತನೆಗೆ, ಶಾಸ್ತ್ರ ಶ್ರವಣಕ್ಕೆ, ದೇವರ ಆರಾಧನೆಗೆ ಮೀಸಲಿಡಿದೆ ಅವಾಗಲೂ ಸಂಸಾರದ ವಿಷಯದಲ್ಲೇ ತೊಳಲಿ ಬಳಲಿ ಬೆಂಡಾಗಿ ಹೋದ್ರೆ ಎಷ್ಟು ಜನ್ಮದ ತನಕ ಒದ್ದಾಡೋದು? ಆಲೋಚನೆ ಮಾಡ್ರಿ. ಆ ಆಲೋಚನೆಗೆ ತಕ್ಕ ಪ್ರೇರಣೆ ರಮಾನಾರಾಯಣರು ಮಾಡ್ಲಿ, ಪ್ರಾಣದೇವರ ಗುರುಗಳ ಮೂಲಕ ಅಂತ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅಲ್ಲಿಗೆ ಮೊದಲನೇ ಶ್ಲೋಕ ಯಾಕೆ ಬಂತು ಅಂತ ಗೊತ್ತಾಯ್ತು. ದೇವರು ಎದ್ದು ಸೃಷ್ಟಿ ಮಾಡಿ ನಮ್ಮಲ್ಲಿರುವ 2 ದುಷ್ಟ ಪ್ರಕೃತಿಗಳನ್ನ ನಾಶ ಮಾಡಿ ತನ್ಮೂಲಕ ಮೋಕ್ಷವನ್ನ ಕೊಡಿಸುವಂತ ಪ್ರಾರ್ಥನೆ ಮಾಡೋದೇ ಶಾಂಡಿಲ್ಯ ಶ್ರುತಿಯನ್ನ ಮೂಲವನ್ನಾಗಿ ಮಾಡಿಕೊಂಡು ಬಂದ ಈ ಮಂತ್ರದ, ಅಂದ್ರೆ ಈ ಶ್ಲೋಕದ ತಾತ್ಪರ್ಯ. ಇನ್ನು ಎರಡನೇದು, ಈ ಎರಡನೇ ಶ್ಲೋಕ ಔದ್ದಾಲಕಾಯನ ಅಂತ ಒಂದು ಶ್ರುತಿ. ನೋಡಿ, ಅನಂತ ಶ್ರುತಿಗಳ ಸಂಗ್ರಹ ಶ್ರುತಿಗೀತೆ ಅಂತ ನಾವೇನ್ ಹೇಳಿದ್ವಿ. ಅದ್ರ ಮೊದಲನೇದು ಶಾಂಡಿಲ್ಯ ಶ್ರುತಿ ಅಂತ ಏನಿದೆ ಅದರ ಸಂಗ್ರಹ. ಎರಡನೆಯದ್ದು ಔದ್ದಾಲಕಾಯನ ಶ್ರುತಿ, ಅದರ ಸಂಗ್ರಹ. ಏನ್ ಹೇಳ್ತಾ ಇದ್ದಾರೆ? ಬೃಹದುಪಲಬ್ಧಂ ಏತದವಶೇಷತಯ ಯತ ಉದಗಾಸ್ತಮಸ್ಯ ವಿಕೃತೆ ಅವಿಕೃತಃ ಅಸ್ಯ ಋಷಯೋ ದದುಸ್ತ್ವಯಿ ಮನೋವಚನಾಚರಿತಂ ಕಥಮಯಥಾ ಭವಂತಿ ಭುವಿ ದತ್ತಪದಾನಿ ನೃಣಾಂ. ನೀನ್ ಯಾರು?
ನೀನು ಸ್ತೋತ್ರ ಮಾಡ್ತಾಳೆ, ನೀನ್ ಸಾಮಾನ್ಯ ಅಲ್ವೋ, ಮೂಲ ಪ್ರಕೃತಿಯಾದ ಮಹಾಲಕ್ಷ್ಮೀ ದೇವಿಗಿಂತಲೂ ಉತ್ತಮೋತ್ತಮ ನೀನು, ಬೃಹದುಪಲಬ್ಧಂ. ನಿನ್ನ ಸ್ವರೂಪ ಮಹಾಲಕ್ಷ್ಮೀ ದೇವಿಗಿಂತಲೂ ಉತ್ತಮ ಅಂತ ಗೊತ್ತಾಗಿದೆ. ಇದು ಇದಕ್ಕಿಂತ ದೊಡ್ಡದು, ಇದು ಇದಕ್ಕಿಂತ ದೊಡ್ಡದು, ಇದು ಅಂದ್ರೆ ನಮ್ಗೆ ಗೊತ್ತಾಗತ್ತಲ್ಲ. ಯಾವುದೋ ಒಂದು ಚಿಕ್ಕ ಪರ್ವತ, ಸಹ್ಯಾದ್ರಿ ಪರ್ವತ ತುಂಬಾ ದೊಡ್ಡದು ಅಂತೀವಿ, ಮಂದರವನ್ನು ನೋಡ್ಬಿಟ್ರೆ ಅದು ದೊಡ್ಡದಾಗತ್ತೆ, ಹಿಮಾಲಯ ದೊಡ್ಡದಾಗತ್ತೆ. ಎಲ್ಲಕ್ಕಿಂತ ದೊಡ್ಡದು ಮೇರು, ಮೇರುವಿಗಿಂತ ದೊಡ್ಡ ಪರ್ವತ ಇನ್ಯಾವುದೂ ಇಲ್ಲ ಅಂತ ಹೇಗೆ ಹೇಳ್ತೀವೋ ಹಾಗೆ ಇವರಿಗಿಂತ ದೊಡ್ಡವರು ದೊಡ್ಡವರು ದೊಡ್ಡವರು, ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಆದ್ದರಿಂದ ಬೃಹದುಪಲಬ್ಧಂ, ಎಲ್ಲರಿಗಿಂತ ದೊಡ್ಡವಳು ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಗಿಂತಲೂ ದೊಡ್ಡವನಾದವನು ನೀನು. ನೀನು ಸರ್ವೋತ್ತಮ. ಸರ್ವೋತ್ತಮನಾದವನಪ್ಪ ನೀನು. ಆದ್ದರಿಂದ ಏನ್ ಮಾಡಬೇಕು ನೀನೀಗ? ಸರ್ವೋತ್ತಮನಾಗಿರತಕ್ಕ ನಾರಾಯಣ ಎಲ್ಲಕ್ಕೂ ಆಶ್ರಯ, ಸರ್ವ ಜಗತ್ತಿಗೂ ಆಶ್ರಯಭೂತನಾಗಿರ್ತಕ್ಕಂಥವು ನೀನು. ಅಂತಹ ನೀನು ಜೀವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಬೇಕು. ನಿನ್ನ ಬಗ್ಗೆ ತಿಳ್ಕೊಳ್ಬೇಕು. ವೇದಗಳಿಂದ ನಿನ್ನ ಬಗ್ಗೆ ತಿಳ್ಕೊಂಡು ಎಲ್ಲ ಮೋಕ್ಷಕ್ಕೆ ಬರ್ತಾರೆ ಅಂತ ಲಕ್ಷ್ಮಿ ಪ್ರಾರ್ಥನೆ ಮಾಡೋದು. ಜೀವರು ಸೃಷ್ಟಿಯಾಗೋದು ಯಾಕೆ? ವೇದಗಳಲ್ಲಿ ಹೇಳಿದ ದೇವರ ಗುಣಗಳನ್ನ ತಿಳ್ಕೊಂಡು ಮೋಕ್ಷಕ್ಕೆ ಬರ್ಲಿ ಅಂತ. ಸರಿ, ದೇವರ ಗುಣಗಳನ್ನ ಪೂರ್ತಿಯಾಗಿ ತಿಳ್ಕೊಳ್ಲಿಕ್ಕೆ ಆಗತ್ತಾ? ಸಾಧ್ಯವೇ ಇಲ್ಲ. ದೇವರ ಗುಣಗಳನ್ನ ಪೂರ್ತಿಯಾಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ ಯಾಕೆ ಹುಟ್ಟಬೇಕ್ರಿ? ದೇವರನ್ನ ಪೂರ್ತಿಯಾಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ಮೇಲೆ ಏನಕ್ಕೆ ಹಾಗಾದ್ರೆ ತಿಳ್ಕೊಳ್ಳೋದು? ತಿಳ್ಕೊಂಡ್ರೆ ಫುಲ್ ತಿಳ್ಕೊಳ್ಬೇಕು, ಇಲ್ಲ ತಿಳ್ಕೊಳ್ಳೋದೇ ಬೇಡ ನಾವು. ಅದಕ್ಕೆ ಹೇಳ್ತಾರೆ, ಕಥಮಯಥಾ ಭವಂತಿ ಭುವಿ ದತ್ತ ಪದ ನೃಣಾಂ. ಸಂಚಾರ ಮಾಡಬೇಕು ಅಂತ ನಾವು ಭೂಮಿಯಲ್ಲಿ ಕಾಲಿಟ್ವಿ, ಇಡೀ ಭೂಮಿ ಸಂಚಾರ ಮಾಡಿಬಿಟ್ರು ಅಂತ ಹೇಳ್ತಾರೆ. ಭೂ ಸಂಚಾರ ಮಾಡಿದ್ರ ಅಲ್ವಾ? ನಾರ್ತ್ ಇಂಡಿಯಾ ಟೂರ್ಗೆ ಹೋಗಿ ಇಡೀ ಇಂಡಿಯಾ ನೋಡ್ಬಿಟ್ಟೆ ಅಂತ ಹೇಳ್ತೀವಿ, ಹೌದಾ? ಎಲ್ಲೋ ಕಾಶಿ, ಎಲ್ಲೋ ಬದರಿ, ಎಲ್ಲೋ ಪ್ರಯಾಗ, ಎಲ್ಲೋ ಗಯಾ, ಅಯೋಧ್ಯ, ನೈಮಿಷಾರಣ್ಯ, ಮಥುರಾ ನೋಡ್ಕೊಂಡ್ ಬಂದಿರೋದು. ಅಯೋಧ್ಯಾಗ ಹೋದ್ರು ರಾಮದೇವ್ರ ಗುಡಿ ಬಿಟ್ಟು ಆ ಕಡೆ ಈ ಕಡೆ ಏನಿದೆ ಅಂತ ಗೊತ್ತಿಲ್ಲ. ಕಾಶಿಗೆ ಹೋದ್ರೆ ಒಂದ್ 3-4 ದೇವಸ್ಥಾನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಬದ್ರಿಗೆ ಹೋದ್ರೆ ಅಲ್ಲೊಂದ್ ಗುಡಿ ಬಿಟ್ಟು ಇನ್ನೇನು ಗೊತ್ತಿಲ್ಲ. ಇಡೀ ಬದ್ರಿ ನೋಡ್ಬಿಟ್ಟೆ, 1 ತಿಂಗಳು ಇಡೀ ಇಂಡಿಯಾ ನೋಡ್ಕೊಂಡ್ ಬಂದ್ಬಿಟ್ಟೆ ಅಂತ ಬಡ್ಕೊಂತೀವಿ ಬಾಯಿ. ಹಾಗ ಇಡೀ ಇಂಡಿಯಾಗ ನೋಡಿದೀವ? ಇಲ್ಲ. ಆದ್ರೆ ಹೇಳೋದೇನು? ಭಾರತ ದೇಶವನ್ನ ಸಂಚಾರ ಮಾಡಿಕೊಂಡು ಬಂದೆ. ಹಾಗೆ ಭೂಮಿಯಲ್ಲಿ ಒಂದು ಹೆಜ್ಜೆಯನ್ನ ಕಾಲಿಟ್ರೆ ಇಡೀ ಭೂಮಿಯನ್ನ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಭೂಮಿಯಲ್ಲೇ ಸಂಚಾರ ಮಾಡಿದ ಅನುಭವ ಬರುತ್ತೋ ಹಾಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೇವರನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲದೇ ಇದ್ರೂ ಕೂಡ ನಮ್ಮ ನಮ್ಮ ಯೋಗ್ಯತೆಗಳಿಗೆ ಅನುಗುಣವಾಗಿ ದೇವರನ್ನ ತಿಳ್ಕೊಳ್ಳಿಕ್ಕಾಗತ್ತೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸರ್ವದೋಷ ದೂರ, ನನಗಿಂತ ಭಿನ್ನ, ಸರ್ವಾಂತರ್ಯಾಮಿ ಅಂತೆಲ್ಲ ಋಷಿಗಳು, ಎಲ್ಲ ಜ್ಞಾನಿಗಳು, ಮಹಾನುಭಾವರಾದಂತಹ ವ್ಯಕ್ತಿಗಳು ದೇವರಲ್ಲೇ ಮನಸ್ಸನ್ನಿಟ್ಟು ತಮ್ಮ ಮನಸ್ಸು, ವಚನ, ಮಾತು, ಮನಸ್ಸು, ದೇಹ ಈ 3ರಿಂದಲೂ ಕೂಡ ನಿನ್ನ ಬಗ್ಗೆನೇ ತಿಳ್ಕೊಳ್ತಾರೆ, ನಿನ್ನ ಬಗ್ಗೆನೇ ಸಾಧನೆ ಮಾಡ್ತಾರೆ. ನೀನು ಪ್ರೀತಿಯಾಗುವಂತಲೇ ಸಂಕಲ್ಪ ಮಾಡಿಕೊಂಡು ಸಕಲ ಕರ್ಮಗಳನ್ನೂ ಮಾಡ್ತಾರೆ. ಆದ್ದರಿಂದ ದೇವರ ಬಗ್ಗೆ ಯಾರಿಗೂ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೇ ಇದ್ರೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವರನ್ನ ತಿಳ್ಕೊಳ್ಳಬಹುದು. ನಿನ್ನನ್ನ ಪೂರ್ಣವಾಗಿ ತಿಳ್ಕೊಂಡು
ಮೋಕ್ಷಕ್ಕೆ ಹೋಗದೇ ಇದ್ರೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಿನ್ನನ್ನು ತಿಳ್ಕೊಂಡು ಮೋಕ್ಷಕ್ಕೆ ಬರಬಹುದು. ಆದ್ದರಿಂದ ಸ್ವಾಮಿ ಎದ್ದೇಳು, ಸೃಷ್ಟಿ ಮಾಡು. ಇದು 2ನೇ ಮಂತ್ರದ ಅರ್ಥ. 3ನೇ ಮಂತ್ರ ಹೇಳುತ್ತೆ, ಇತಿ ಸೂರಯಸ್ತ್ರ್ಯಧಿಪತೆ ಖಿಲ ಲೋಕಮಲಕ್ಷಪಣಂ ಕಥಾಮೃತಾಬ್ಧಿಮವಗಾಹ್ಯ ತಪಾಂಸಿ ಜಹುಃ ಕಿಮುತ ಪುನಃ ಸ್ವಧಾಮ ವಿಧುತಾಶಯ ಕಾಲ ಗುಣಾಃ ಪರಮ ಭಜಂತಿ ಯೇ ಪದಮಜಸ್ರ ಸುಖಾನುಭವಂ. ಈ 3ನೇ ಶ್ಲೋಕಕ್ಕೆ ಮೂಲ ಶ್ರುತಿ ಇಂದ್ರದ್ಯುಮ್ನ ಶ್ರುತಿ ಅಂತ ಹೇಳಿ, ಇಂದ್ರದ್ಯುಮ್ನ ಶ್ರುತಿಯನ್ನ ಮೂಲವಾಗಿಟ್ಟುಕೊಂಡು ಬಂದಂತಹ ಸ್ತೋತ್ರ ಇದು. 3ನೇ ಸ್ತೋತ್ರ. ಜ್ಞಾನಿಗಳು ಏನ್ ಮಾಡ್ತಾರೆ, ನೀನ್ ಯಾರು ಅಂತಂದ್ರೆ ಸಾಮಾನ್ಯ ಅಲ್ಲ ನೀನು. ಜ್ಞಾನಿಗಳು ತಮ್ಮ ತಾಪವನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ದೇವರ ಗುಣಾನುಸಂಧಾನ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರುವ ದೊಡ್ಡ ದೊಡ್ಡ ಜ್ಞಾನಿಗಳು ಏನ್ ಮಾಡ್ತಾರೆ, ತಮ್ಮ ತಾಪ ಅಂದ್ರೆ ಕಷ್ಟ, ಸಂಸಾರದ ಕಷ್ಟ. ಮೋಕ್ಷ ಆಗೋ ತನಕ ಸಂಸಾರದ ಕಷ್ಟ ಮುಗಿಯೋದಿಲ್ಲ ನಮಗೆ. ಮತ್ತೆ ಸಂಸಾರ ಕಷ್ಟವನ್ನ ಬಿಟ್ಟು ಬಿಡ್ತಾರೆ ಅಂದ್ರಲ್ಲ, ಹೇಗೆ? ಅದಕ್ಕೆ ಹೇಳ್ತಾರೆ, ಚೆನ್ನಾಗಿದೆ, ಕಥಾಮೃತಾಬ್ಧಿಮವಗಾಹ್ಯ. ದೇವರ ಮಹಿಮೆಯನ್ನ ಎಷ್ಟೊತ್ತು ಕೇಳ್ತೇವೋ ಅಷ್ಟು ಹೊತ್ತು ಸಂಸಾರದ ಬಾಧೆ ಇರೋದಿಲ್ಲ. ಹೇಳೋವರೆಗೂ ಇಲ್ಲ, ಕೇಳೋವರೆಗೂ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ತ್ರಿಧಿಪತೆ, 3ಕ್ಕೆ ಅಧಿಪತಿಯಾದವನು ನಾರಾಯಣ ಅಂತಿಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ತ್ರಿಧಿಪತೆ ಕೇವಲ ನಮಗೆ ನಮ್ಮ ಗುರುಗಳು ಇದನ್ನ ಪಾಠ ಮಾಡುವಾಗ ತ್ರಿಧಿಪತೆ ಅನ್ನುವುದಕ್ಕೆ ಸುಮಾರು 350 ಅರ್ಥಗಳನ್ನು ಹೇಳಿದ್ರು. ನಾನು ಅನುವಾದ ಮಾಡಿದ ಎವರ್ ಫಸ್ಟ್ ಗ್ರಂಥ ಶ್ರುತಿಗೀತೆ. ನಾನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದ ಪ್ರಪ್ರಥಮ ಗ್ರಂಥ 2013 ಆರ್ 14 ನಲ್ಲಿ 11 ವರ್ಷ ಆಯ್ತಾಗ್ಲೆ. 2014ನೇ ಇಸುವಿಯಲ್ಲಿ ನಾನು ಎವರ್ ಫಸ್ಟ್ ಅನುವಾದ ಮಾಡಿದ ಕೃತಿ ಇದೆ, ಶ್ರುತಿಗೀತೆ. ನಮ್ಮ ಗುರುಗಳು ತ್ರ್ಯಧಿಪತೆ ಇತಿ ಸೂರಯ ತ್ರ್ಯಧಿಪತೆ. ಇವತ್ತ ಮಹಾನುಭಾವರಿಲ್ಲ, ಹರಿಪಾದವನ್ನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ತ್ರಿಧಿಪತೆ ಅನ್ನುವಂತಹ ವಾಕ್ಯಕ್ಕೆ, ಶಬ್ದಕ್ಕೆ 3ಕ್ಕೆ ಭಗವಂತ ಅಧಿಪತಿ. ಯಾವುದು 3 ಅನ್ನೋದಕ್ಕೆ 300ಕ್ಕೂ ಅಧಿಕ ಅರ್ಥ ನಮಗೆ ಹೇಳಿದ್ರು. ಇರ್ಲಿ, 3 ಲೋಕಗಳಿಗೆ ಅಧಿಪತಿ, 3 ವಿಧರಾದ ಜೀವರಿಗೆ ಅಧಿಪತಿ, 3 ವೇದಗಳ ಪ್ರತಿಪಾದ್ಯ. ಅದಾದ್ಮೇಲೆ ನಾನು ಸ್ವಲ್ಪ ಕಡಿಮೆ ಹತ್ರ ಹೇಳ್ತೀನಿ ಅಷ್ಟೇ, 3 ರೂಪದ ಮಹಾಲಕ್ಷ್ಮೀ ದೇವಿಗೆ ಸ್ವಾಮಿ. ಈ ರೀತಿಯಾಗಿ ನಿಮಗೆ ಎಷ್ಟು ಕಾಣುತ್ತೋ ನೀವು ಅರ್ಥ ಮಾಡ್ಕೊಳ್ಳಿ. 3 ಅಕ್ಷರಗಳಿಂದ ಕೂಡಿದ ಪ್ರಣವ ಪ್ರತಿಪಾದ್ಯ. ಹೀಗೆಲ್ಲ ನಿಮಗೆ 3 ಅನ್ನೋದು ಯಾವ್ದು ಕಾಣುತ್ತೋ ಆ ಎಲ್ಲ 3ಕ್ಕೂ ಅಧಿಪತಿ. ಅಂಥ ಭಗವಂತನನ್ನ ಪ್ರತಿಪಾದನೆ ಮಾಡುವ ಭಾರತ ಭಾಗವತಾದಿ ಗ್ರಂಥಗಳನ್ನ ಶ್ರವಣ ಮಾಡ್ತಾ 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 ಎಲ್ಲ ದುಃಖಗಳನ್ನ ಕಳ್ಕೊಂಡ್ಬಿಟ್ರು. ಸಂಸಾರದ ಎಲ್ಲ ತಾಪಗಳಿಂದ ದೂರ ಆಗ್ಬಿಟ್ರು. ಹಾಗಿರ್ಬೇಕಾದ್ರೆ ಸಂಸಾರ ತಾಪವನ್ನ ಕಳೆಯುವುದು ನಿನ್ನ ಕಥೆಯೇ ಅಂತ ಆದ್ಮೇಲೆ ಆ ನಿನ್ನ ಕಥೆಯಿಂದ ನಿನ್ನ ಸ್ವರೂಪ ದರ್ಶನವನ್ನ ಮಾಡಿಬಿಟ್ರೆ ಅಂದ್ರೇನೋ, ದೇವರ ಮಹಿಮೆಯನ್ನ ಕೇಳಿ 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 ಅದರಲ್ಲಿ ಆಸಕ್ತಿ ಬಂದು ಸಂಸಾರದ ಎಲ್ಲವನ್ನ ಮೀರಿ ಕೇವಲ ಸಾಧನೆ ಅಂತ ಮಾಡ್ತಾ, ಸಾಧನೆ ಅಂತ ಅನ್ನೋದನ್ನ ಮಾಡ್ಕೊಳ್ತಾ ನಿಧಾನವಾಗಿ ವಿರಕ್ತಿಯನ್ನ ಪಡೆದು ಭಕ್ತಿ ಪಡೆದು ಜ್ಞಾನ ಬಂದು ಮೋಕ್ಷಕ್ಕೆ ಹೋಗಿ ನಿನ್ ದರ್ಶನ ಮಾಡಿಬಿಟ್ರೆ ಎಲ್ಲವನ್ನ ಕಳ್ಕೊಳ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳ್ಬೇಕೇನು? ಪ್ರತ್ಯೇಕವಾಗಿ ಹೇಳ್ಬೇಕೇನು? ದೇವರ ಕಥೆಯನ್ನ ಕೇಳಿದವರಿಗೆ ಸಂಸಾರದ ದುಃಖ ಪರಿಹಾರ ಆಗುತ್ತೆ ಅಂತಂದ ಮೇಲೆ ಸಾಕ್ಷಾತ್ ನಿನ್ನ ದರ್ಶನವನ್ನ ಮಾಡಿಬಿಟ್ರೆ ಸಂಸಾರ ದುಃಖ ಪರಿಹಾರ ಆಗುತ್ತೆ ಅಂತ ಪ್ರತ್ಯೇಕವಾಗಿ ಹೇಳ್ಬೇಕಾ? ಕಿಂ ಪುನಃ. ಆದ್ದರಿಂದ ಪರಮ, ಎಲ್ಲರಿಗಿಂತ ಉತ್ತಮನಾದ ನಾರಾಯಣ, ಎಲ್ಲರಿಗೂ ಆಶ್ರಯನಾದ ನಾರಾಯಣ, ನಿನ್ನ ಕಥಾಮೃತವನ್ನ ಪಾನ ಮಾಡಲಿಕ್ಕೆ ಯೋಗ್ಯವಾದ ಜನ್ಮವನ್ನ ಸಾಧಕ ಜೀವರಿಗೆ ಕೊಡು.
ಕೊಟ್ಟು ಯೋಗ್ಯ ಗುರುಗಳನ್ನ ಅವರಿಗೆ ಕೊಟ್ಟು ಅವರ ಮೂಲಕ ನಿನ್ನ ಮಹಿಮೆಯನ್ನ ಪಾಠ ಮಾಡಿಸು, ಅವರಿಗೆ ಮನನ ಮಾಡಿಸು, ಅವರಿಗೆ ಸಾಧನೆ ಮಾಡಿಸು. ಕೊನೆಗೆ ಅವರಲ್ಲಿರುವಂತಹ ದುಷ್ಟ ಪ್ರಕೃತಿಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಬಾ. ಅದಕ್ಕಾಗಿ ಹೇಳಪ್ಪ ಮೇಲೆ, ಸಾಕು ನಿದ್ದೆ, ಏಳು ಅಂತ ಮಹಾಲಕ್ಷ್ಮೀ ದೇವಿ ಸ್ವಾಮಿಯನ್ನ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆ ನಮ್ಮೆಲ್ಲರ ಪ್ರಾರ್ಥನೆಯೂ ಆಗಬೇಕು. ಆ ಪ್ರಾರ್ಥನೆ ನಮ್ಮದು. ಲಕ್ಷ್ಮೀ ದೇವಿಯ ಜೊತೆ ನಾವು ಕೋರಸ್ ಹಾಡಿದಾಗ ಸ್ವಾಮಿ ಈ ಒಂದು ಜನ್ಮ ಮಾಧ್ವ ಜನ್ಮವನ್ನ ಪರೀಕ್ಷಾರ್ಥವಾಗಿ ಕೊಟ್ಟಿದ್ದಾನೆ. ನಾಳೆಯೂ ಕೂಡ, ನಾಡಿದ್ದು ಅಂದ್ರೆ ಬರುವ ಎಲ್ಲ ಜನ್ಮಗಳನ್ನು ಸದ್ವೈಷ್ಣವ ಜನ್ಮಗಳನ್ನಾಗಿ ಮಾಡಿ ವಿಶೇಷವಾದ ಸಾಧನೆಯನ್ನ ಮಾಡಿಸ್ಲಿ ನಮ್ಮಿಂದ ಅಂತ ಆ ಪ್ರಾರ್ಥನೆ ನಿರಂತರವಾಗಿದ್ದಾಗ ಸಾಧನೆ ಆಗುತ್ತೆ. ಅಂಥ ಸಾಧನೆಗೆ ಒಲಿದು ಭಗವಂತ ಮೋಕ್ಷವನ್ನ ಕೊಡೋದ್ರಲ್ಲಿ ಸಂಶಯವೇ ಇಲ್ಲ. ಅಂತಹ ಸಾಧಕೋತ್ತಮರಾದ ವಿಜಯೇಂದ್ರ ಗುರುರಾಜರ ಆರಾಧನೆಯ ಈ ಪೂರ್ವ ಸಂದರ್ಭದಲ್ಲಿ ಇಂಥ ಜ್ಞಾನಸತ್ರ, ಆ ಮೂಲಕ ಶ್ರುತಿಗೀತೆಯ ಅನುಸಂಧಾನ ಆಗ್ತಾ ಇರುವಂಥದ್ದು ಗುರುವನುಗ್ರಹ, ದೇವತಾನುಗ್ರಹ ನಮ್ಮೇಲಿದೆ ಅನ್ನೋದಕ್ಕೆ ಸೂಚಕವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಶ್ರುತಿಗೀತೆಯ ಚಿಂತನೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ಉಳಿದ ಭಾಗವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.